ಧನ್ಯವಾದಗಳು ಸರ್. ಥ್ಯಾಂಕ್ ಯು ಎಸ್ ಸೋ ಮಚ್ ಸರ್. ಇವತ್ತಿನ ಬ್ರಹ್ಮಿ ಮುಹೂರ್ತದಲ್ಲಿ ಒಂದು ದೇವರ ವಾಕ್ಯವನ್ನೇ ಕೇಳಿದಂತಾಗಿದೆ ಸರ್. ಪ್ರತಿನಿತ್ಯ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತು ಮಾತ್ರ ಒಂದು ವಿಶೇಷವಾದ ಜ್ಞಾನನೇ ನಮ್ಗೆ ಕೊಟ್ಟಿದ್ದೀರಾ ಸರ್. ಇದು ಬೇಕಿತ್ತು. ಉಪಪ್ರಜ್ಞಾ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್, ಚೇತನ ಮನಸ್ಸು. ಆ ಮೋಸ್ಟ್ಲಿ ಇದನ್ನ ಅಷ್ಟಾಗಿ ಯಾರೋ ಕೇಳಿರಕ್ಕಿಲ್ಲ. ಕೇಳಿದ್ರು ಸ್ವಲ್ಪ ಪ್ರಮಾಣದಲ್ಲಿ ಅವರು ತಿಳ್ಕೊಂಡಿರ್ತಾರೆ. ಆದ್ರೆ ಸಂಪೂರ್ಣ ವಿವರ ನೀವು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ನಮ್ಗೆ ಬೇಕಿತ್ತು. ಅದ್ರ ಲಾಭಗಳ ತಿಳಿಸಿದ್ರಿ. ಹಾಗೆ ಅದ್ರ ಹೆಚ್ಚಿನದಾಗಿ ಲಾಭಗಳು ತಿಳ್ಕೊಂಡ್ವಿ. ಮತ್ತೆ ಆಮೇಲೆ ಮೆದುಳು ಸಮಸ್ಯೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಮಕ್ಕಳ ಸಮಸ್ಯೆ, ಹೇಗೆಲ್ಲ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕು, ಪ್ರತಿಯೊಂದು ವಿಚಾರಗಳನ್ನ ನಮ್ಗೆ ಇವತ್ತು ಮಂದಟ್ಟು ಮಾಡಿದ್ದೀರಾ. ಮಾಸ್ಟರ್ಸ್, ಇವತ್ತು ನಾವ್ ಇಷ್ಟೊಂದು ವಿಚಾರ ತಿಳ್ಕೊಂಡ್ಬೇಕಾದ್ರೆ ಎಲ್ರೂ ಕೂಡ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಯಾವುದೇ ಪ್ರಶ್ನೆಗಳಿದ್ದರೆ, ಯಾವುದೇ ಅನುಭವಗಳಿದ್ದರೆ ಸರ್ ಇವತ್ತು ಹೇಳಿದ್ದಾರೆ, ನೀವು ಅವ್ರ ಹತ್ರ ಕೇಳ್ಬೋದು. ಯಾರ್ಯಾರು ಪ್ರಶ್ನೆ ಕೇಳ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಎಲ್ಲ ಕೊಟ್ಟಿದ್ದಮ್ಮ, ಒಬ್ಬೊಬ್ರು ಮಾತಾಡಬಹುದು ಬೇಕಾದ್ರೆ. ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತಾಡಿ. ನಮಸ್ತೆ ಸರ್. ಹೇಳಿ. ಇವತ್ತಿನ ಉಪಪ್ರಜ್ಞಾ ಮನಸ್ಸಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಇವತ್ತು. ಅದು ಮೊದ್ಲೊಂದ್ಸಲಿ ನೀವ್ ಹೇಳಿದ್ರಿ, ಅದೊಂದು ಕ್ಲಾಸ್ ಅಲ್ಲಿ ಹೇಳಿದೀರಾ. ಅದು ನನ್ನ ಅನುಭವದಲ್ಲಿ ಇವತ್ತು ಅದು ನಿಜ ಆಯ್ತು. ಯಾರು ನಾವು ಅನ್ಕೊಂಡಿದೀವಿ ಕ್ಷಮೆ ಕೇಳ್ಬೇಕು ಅವೆಲ್ಲ ಹೇಳಿದ್ರಲ್ಲ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ರು. ಅದ್ ಅನ್ಕೊಂಡಿದ್ದೆ. ಈಗ ಎಲ್ರು ಹೆಂಗಿದೆ ಅಂದ್ರೆ ಅವ್ರವರೇ ಬಂದು ನನ್ ತಪ್ಪಾಯ್ತು ಬಿಡಪ್ಪ ಅಂತ ಆ ಒಂದು ಅನುಭವ ಆಗ್ತಾ ಇದೆ. ವೆರಿ ಗುಡ್. ಅದು ಒಂದು ಚೆನ್ನಾಗ್ ಅನ್ನಿಸ್ತು. ಹೌದು, ಇದು ನಿಜ ಅಲ್ವಾ ಅಂತ ಅನಿಸ್ತು ಸರ್. ಆ ಅನುಭವ ನನ್ನಲ್ಲಿತ್ತು, ಅದನ್ನ ಹಂಚ್ಕೋಬೇಕು ಅಂತ ಅನಿಸ್ತು. ಅವಾಗ ಈಗ ಬ್ರೈನ್ ಬಗ್ಗೆ ಹೇಳಿದ್ರಲ್ಲ, ಅದು ಸಹ ಸತ್ಯ ಸರ್. ಈಗ ನಮ್ಗೆ ಅನುಭವ ಇರ್ಲಿಲ್ಲ ಮುಂಚೆ ಎಲ್ಲ. ಇವಾಗ ಅನುಭವ ಆಗ್ತಾ ನೋಡಿ, ನಮ್ಗೆ ಮುಂಚೆ ಎಲ್ಲ ಅನುಭವಗಳು ಸಿಕ್ಕಿದ್ರೆ ನಮ್ ಜೀವನ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ಇನ್ಮೇಲಿಂದ ಚೆನ್ನಾಗಿ ಹೋಗ್ತಾ ಇದೆ. ಆ ಒಂದು ಅನುಭವ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಧನ್ಯವಾದ ಹೇಳ್ಬೇಕು ಸರ್. ತುಂಬಾ ಧನ್ಯವಾದಗಳು ಸರ್. ಅಮ್ಮನ್ ಹೆಚ್ಚು ದ್ವೇಷ ಮಾಡ್ತಾ ಇದ್ರೆ ಅವ್ರನ್ನ ಸಂಕಲ್ಪ ಇಟ್ಕೊಂಡಿದ್ವಿ, ಅವ್ರ ತರ ಎಲ್ಲ ಚೇಂಜ್ ಆಗ್ಬೇಕು ಅಂತ. ಅವ್ರಿಗೆ ಅನ್ನಿಸ್ತು, ಹೌದು ನನ್ ತಪ್ಪಿದೆ ಬಿಡಪ್ಪ, ಆಯ್ತು ಸರ್ ಆಯ್ತು. ನಿನ್ನೆ ಇನ್ನೂ ಆ ಸಿಚುವೇಶನ್ ನಡೀತು. ನಿನ್ನೆ ಅವ್ರು ಬಂದು ಆಯ್ತು ಬಿಡು, ಇನ್ಮೇಲೆ ಚೆನ್ನಾಗ್ ಹೋಗೋಣ ಹಂಗೆ ಹಿಂಗೆ ಅಂತ ಯಾರ ನಮ್ ಬ್ರದರೇ ಕೋಪ ಮಾಡ್ಕೊಂತ ಇದ್ರು. ನಾನ್ ಕಂಡೇ ಆಯ್ತಾ ಇರಲ್ಲ ಅವ್ರಿಗೆ. ನಾನ್ ಅವ್ರಿಗೆ ಏನು ಮಾಡ್ತಿರ್ಲಿಲ್ಲ. ನನ್ ಪಾಡಿಗೆ ನೀವ್ ಹೇಳಿದ್ದನ್ನ ತಪ್ಪಾಯ್ತು ಅಂತ ಫೋಟೋ ಮುಂದೆ ಹೇಳಿದ್ದೆ. ಅದು ಇಡೀ ಇದನ್ನ ಚೇಂಜ್ ಮಾಡಿದೆ ಸರ್. ಅದು ಜಸ್ಟ್ 2 ಮಂತ್ 3 ಮಂತ್ಸ್ ಅಲ್ಲಿ ಸರಿ ಹೋಗ್ಬಿಟ್ರು ಸರ್ ಅವರು. ವೆರಿ ಗುಡ್. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವತ್ತು ಇಲ್ಲಿ ತಿರುಪತಿ ದೇವಸ್ಥಾನ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೊಡ್ಡಗೌಡ ಸರ್. ನಾಗರತ್ನ ಮ್ಯಾಮ್ ಮಾತಾಡಿ. ಸರ್ ನಮಸ್ತೆ ಸರ್. ನಾನು ಇಂದ್ರಮ್ಮ ಅಂತ. ಸೊ ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ನಿಮ್ಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಯ್ತು. ಸೊ ಇದು ನಮ್ ಜೀವನಕ್ಕೆ ಬೇಕಾಗಿತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನನ್ಗೆ ಒಂದು ಪ್ರಶ್ನೆ ಇದೆ. ಈಗ ಕಿಡ್ನಿನಲ್ಲಿ ಸ್ಟೋನ್ ಆಗಿದ್ದಾಗ ಯಾವ ಮುದ್ರೆ ಮಾಡಿದ್ರೆ ಅದು ನಮ್ಗೆ ಕ್ಲಿಯರ್ ಆಗುತ್ತೆ? ಅದು ಕಿಡ್ನಿ ಸ್ಟೋನ್ ಅಂತ ಇದೆ. ಕಿಡ್ನಿ ಮುದ್ರನು ಇದೆ. ಕಿಡ್ನಿ ಮುದ್ರೆ ಇದೆ. ಆ ಕಿಡ್ನಿ ಮುದ್ರೆ ನೀವು ಪಾಲಿಸಿದ್ರು ಅದು ಹೋಗತ್ತೆ. ಓಕೆ, ಅದು ಕಿಡ್ನಿ ಮುದ್ರೆ ಅನ್ನೋದು ಅದು ಬೇಕಾದ್ರೆ ನಿಮ್ಗೆ ಕಲಿಸ್ಕೊಡ್ತೀನಿ. ಅದು ಸ್ವಲ್ಪ ನೀಟಾಗಿ ಮಾಡ್ಬೇಕಾಗತ್ತೆ ಅದು. ಯಾಕಂದ್ರೆ ಮುದ್ರ ನಾವು ಕಲ್ಸ್ಕೊಡ್ತೀನಿ ಬಿಡಿ ಆಮೇಲೆ. ಮೆಸೇಜ್ ಮಾಡಿ ಕಿಡ್ನಿ ಮುದ್ರ ಕಲ್ಸ್ಕೊಡ್ತೀನಿ. ಕಿಡ್ನಿ ಸ್ಟೋನ್ಸ್ ಅದೊಂದೇ ಅಲ್ಲ, ಇನ್ನು ಕಿಡ್ನಿ ಸಮಸ್ಯೆಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಅಂದ್ರೆ ಹೆಚ್ಚು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಓಕೆ, ಅದು ಹೊರಗಡೆ ಯಾವುದೇ ಸ್ಟೋನ್ಸ್ ಡೆವಲಪ್ ಆಗಬಾರ್ದು. ಬಂದ್ರೂ ಬೇಗ ಹೋಗ್ಬೇಕಂದ್ರೆ ಪ್ರತಿ ದಿವಸ ನಾವು ಈ ಗ್ರೀನ್ ಜ್ಯೂಸು, ಅರ್ಥ ಆಯ್ತಾ, ಮತ್ತೆ ಹೆಚ್ಚು ನಮ್ಮ ಒಳಗಡೆ ಹೆಚ್ಚು ಹೀಟ್ ಉತ್ಪನ್ನ ಆದ್ರೆ ಅದು ಕಡಿಮೆ ಮಾಡ್ಕೊಳ್ಳೋದು, ಪ್ರತಿಯೊಂದು ಮಾಡ್ತಾ ಹೋಗ್ಬೇಕು. ಕಿಡ್ನಿ ಪಾಯಿಂಟ್ ಒಂದಿದೆ ನೋಡಿ. ಕಿಡ್ನಿ ಪಾಯಿಂಟ್ 26 26. 26 ಇದೆ. ಓಕೆ, 26 ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಇರ್ತದೆ ಸೆಂಟ್ರಲ್ಲಿ. ನೀವು ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಸರಿಯಾಗಿ ಪ್ರೆಸ್ ಮಾಡ್ಕೊಂತ ಹೋದ್ರೆ ಬೇಗ ಗುಣ ಆಗತ್ತೆ. ಆಯ್ತಾ? ನಮಸ್ತೆ ಸರ್. ಇವತ್ತು ಅದ್ಭುತವಾದ ಒಂದು ಮಾಹಿತಿ ತಿಳಿಸ್ಕೊಟ್ರು ಸರ್.
ತುಂಬಾ ಚೆನ್ನಾಗಿತ್ತು. ಈ ಇಡೀ ಪೂರ್ತಿ ಸೆಷನ್ಸ್ ನೀವೇ ಮಾಡಿದ್ರಿ ಇವತ್ತು. ನಿಮ್ಮ ಒಂದು ಪೇಷನ್ಸ್ ಹೇಳ್ತಕ್ಕಂತ ಇದು ತುಂಬಾ ಚೆನ್ನಾಗ ಕೇಳ್ತಾ ಇದೆ ಸರ್. ನಾವು ಒಳ್ಳೆ ಬದಲಾವಣೆನು ತಗೊಳ್ತಾ ಇದ್ದೇವೆ, ಇದರಿಂದ ಅನುಸರಿಸ್ತಾ ಇದ್ದೇವೆ, ಎಲ್ಲವನ್ನು ಪಾಲನೆ ಮಾಡ್ತಾ ಇದ್ದೇವೆ. ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಸಬ್ ಕಾನ್ಶಿಯಸ್ ಮೈಂಡ್ ಉಪಪ್ರಜ್ಞೆ ಕುರಿತು ಜೋಸೆಫ್ ಮರ್ಫಿ ಅವ್ರದ್ದು ವಿಚಾರ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಾವು ಅದನ್ನ ಓದಿ ತಿಳ್ಕೊಳ್ತೇವೆ ಸರ್. ತಮಗೆ ಅನಂತವಾದ ಧನ್ಯವಾದಗಳು ಸರ್. Thank you. ಮೇಡಮ್ಗೂ ಅನಂತವಾದ ಧನ್ಯವಾದಗಳು. ಬಸವರಾಜ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. Good morning. ಸರ್ ಸರ್ ಆಕ್ಚುಲಿ ಇವತ್ತು 103ನೇ ಕ್ಲಾಸ್ ಅನ್ಸುತ್ತೆ. ಈ 103 ಕ್ಲಾಸ್ಗಳಲ್ಲಿ ಇವತ್ತಿನ ಕ್ಲಾಸ್ ನೂರ ನಾಲ್ಕು. ಸಾರಿ ಸರ್ 104. ನಾನು ಇನ್ನು ಫಾಸ್ಟ್ ಅಲ್ಲೇ ಇದ್ದೀನಿ ನಾನು. ಓಕೆ, ತುಂಬಾ ವಿಶೇಷವಾದ ಕ್ಲಾಸ್ ಸರ್ ಇವತ್ತು. ಆಕ್ಚುಲಿ ಸಬ್ ಕಾನ್ಶಿಯಸ್ನೆಸ್ ಮೈಂಡ್ ಅದು ಆಕ್ಚುಲಿ ತುಂಬಾ ಪವರ್ಫುಲ್ ವೆಪನ್. ಅದು ಆ ವೆಪನ್ ನ ನಾವು ಪ್ರಪಂಚನ ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ತುಂಬಾ ಪವರ್ಫುಲ್ ಸರ್ ಅದು. ಆಕ್ಚುಲಿ ನಾನು ಒಂದು ಪ್ರಾಬಲಿ 99 ನಲ್ಲಿ ಡಾಕ್ಟರ್ ಭರತ್ ಚಂದ್ರ ಅಂತ ಹೇಳ್ಬಿಟ್ಟು ಒಬ್ರು ಡಾಕ್ಟರ್ ಸರ್ ಅವರು ಪ್ರಾಕ್ಟೀಸ್ ನ ಬಿಟ್ಬಿಟ್ಟು ಈ ಸಬ್ ಕಾನ್ಶಿಯಸ್ನೆಸ್ ಮೈಂಡ್ ಬಗ್ಗೆ ಫೋಕಸ್ ಮಾಡಬೇಕು, ಅದು ಕನ್ನಡಿಗರಿಗೆ ಫೋಕಸ್ ಮಾಡಬೇಕು ಅಂತ ಹೇಳಿ ಆಕ್ಚುಲಿ ಒಂದು ಸೆಮಿನಾರ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ರು, ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ರು. ನಾನು ಒಂದು 2 hours ಕ್ಲಾಸಸ್ ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದೆ. ಬಟ್ ಅವಾಗ ನನಗೆ ಅಫೋರ್ಡಬಿಲಿಟಿ ಇರ್ಲಿಲ್ಲ, ಹಾಗಾಗಿ ಅವ್ರ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ನಾನು. ಓಕೆ, ರೀಸೆಂಟ್ ಆಗಿ ನಾನು ಅವ್ರಿಗೆ ಒಂದು 6 months ಬ್ಯಾಕ್ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅನ್ಫಾರ್ಚುನೇಟ್ಲಿ ಯಾರು ಸಪೋರ್ಟ್ ಮಾಡ್ಲಿಲ್ಲ. ಹಂಗಾಗಿ ಆ ಫೀಲ್ಡ್ ನ ಬಿಟ್ಬಿಟ್ಟು ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಈಗ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಆಕ್ಚುಲಿ ಅವ್ರದ್ದು ತುಂಬಾ ವಿಷನ್ ತುಂಬಾ ಇತ್ತು. ಆಕ್ಚುಲಿ ನನಗೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಆಗ ಅದು. ಯಾಕೆ ಅಂತಂದ್ರೆ ಈಗ ನಮ್ಮ ಮೋಸ್ಟ್ ಆಫ್ ದಿ ಸೆಲೆಬ್ರಿಟೀಸ್ ಇದಾರೆ ಸರ್ ಇಂಡಿಯಾದಲ್ಲಿ. ಮೋಸ್ಟ್ ಆಫ್ ದಿ ಸೆಲೆಬ್ರಿಟೀಸ್ ಯಾರು ಅವ್ರು ಎಜುಕೇಟೆಡ್ ಅಲ್ಲ, ಅಂದ್ರೆ ಮೀನ್ ಹೈಯರ್ ಎಜುಕೇಶನ್ ಯಾರು ಮಾಡಿಲ್ಲ. ಇವನ್ ಸ್ಪೋರ್ಟ್ಸ್ ಫೀಲ್ಡ್ ತಗೊಳ್ಳಿ, ಇವನ್ ಬಿಸ್ನೆಸ್ ಮನ್ ತಗೊಳ್ಳಿ, ಅವ್ರು ಯಾರು ಸಿಕ್ಕಾಪಟ್ಟೆ ಸೂಪರ್ ಎಜುಕೇಶನ್ PhD ಗಳು ಯಾವ್ದು ಮಾಡಿಲ್ಲ. ಓಕೆ, ಬಟ್ ಆದ್ರೆ ಅವ್ರವ್ರ ಫೀಲ್ಡ್ ಅಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಸಬ್ ಕಾನ್ಶಿಯಸ್ನೆಸ್ ಮೈಂಡ್ ನ ಮ್ಯಾಕ್ಸಿಮಮ್ ಯೂಸ್ ಮಾಡೋರು ನಮ್ಮ ಇಂಡಿಯಾದಲ್ಲಿ ಪೊಲಿಟಿಷಿಯನ್ಸ್. ಓಕೆ, ಅವರು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಂಡು ಓಕೆ ಪೊಲಿಟಿಷಿಯನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ PMA ಇರ್ಬೋದು. ಓಕೆ, ಅವರು ಭಯಂಕರ ಸಬ್ ಕಾನ್ಶಿಯಸ್ನೆಸ್ ಮೈಂಡ್ ನ ಸಖತ್ತಾಗಿ ಯೂಸ್ ಮಾಡ್ಕೊಂತಾರೆ ಅವ್ರು. ಹಾಗಂತ ಹೇಳ್ಬಿಟ್ಟು ಅವ್ರೇನ್ PhD ಮಾಡಿಲ್ಲ, ಅವರು ಪೊಲಿಟಿಕಲ್ ಸೈನ್ಸ್ ಅಲ್ಲಿ PhD ಏನ್ ಮಾಡಿಲ್ಲ. ನಮ್ಮಲ್ಲಿ ಒಂದು ಮಿತ್ ಇದೆ ಸರ್. ನಮ್ಮಲ್ಲಿ ಏನ್ ಮಿತ್ತು ಅಂತಂದ್ರೆ ಅವ್ನು ಎಜುಕೇಟೆಡ್ ಆಗ್ಬಿಟ್ರೆ ಅವ್ನಿಗೆಲ್ಲ ಗೊತ್ತು ಅನ್ಕೊಂತಾರೆ. ಆಕ್ಚುಲಿ ಅವ್ನು ಎಜುಕೇಟೆಡ್ ಆದ್ರೆ ಅವ್ನ ಸಬ್ ಕಾನ್ಶಿಯಸ್ನೆಸ್ ಮೈಂಡ್ ಹೆಂಗಿರುತ್ತೆ ಅಂದ್ರೆ 0 ಇರುತ್ತೆ ಸರ್ ಅವ್ನು. ಓಕೆ, ಅವನು ಎಲ್ಲೋ ಒಂದು ಸ್ಲೇವರಿ ಆಗಿ ಎಲ್ಲೋ ಒಂದ್ ಕಡೆ, ಎಕ್ಸೆಪ್ಟ್ ಸಾಫ್ಟ್ವೇರ್ ಇಂಡಸ್ಟ್ರಿ ಬಿಟ್ಬಿಟ್ರೆ ಬಿಸ್ನೆಸ್ ಅಲ್ಲಿ ಯಾವುದೇ ಎಜುಕೇಟೆಡ್ ಯಾರು ಸಕ್ಸಸ್ ಆಗಿಲ್ಲ ಸರ್. ಸಿಕ್ಕಾಪಟ್ಟೆ ಎಜುಕೇಟೆಡ್ ಯಾರಿದ್ದಾರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಬಿಟ್ಬಿಟ್ಟು. ಓಕೆ, ಹಾಗೆ ಅದು ತುಂಬಾ ಪವರ್ಫುಲ್ ವೆಪನ್ ಸರ್. ಈಗ ನಾನು ನಮ್ಮ ವೈಫ್ ಹತ್ರ ಅವಾಗ ಹೇಳ್ತಾ ಇರ್ತೀನಿ, ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು 80 ಜನ PhD ಮಾಡಿದಾರೆ ಇದಾರೆ. ಅವರು ಫೌಂಡರ್ ಬಂದ್ಬಿಟ್ಟು ಈ ಸ್ಟಡಿಡ್ ಓನ್ಲಿ 12th standard. ಓಕೆ, 80 ಜನ PhD ಹೋಲ್ಡರ್ಸ್ ಅವ್ರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಇವರು ಸಬ್ ಕಾನ್ಶಿಯಸ್ ಮೈಂಡ್ ನ ಸಖತ್ ಯೂಸ್ ಮಾಡ್ಕೊಂತಾರೆ ಸರ್. ಎಸ್ಪೆಷಲಿ ಸ್ವಲ್ಪ ಈ ಬಿಸ್ನೆಸ್ ಮೆನ್ ಗಳು ಭಯಂಕರ ಯೂಸ್ ಮಾಡ್ಕೊಂತಾರೆ. ಆಮೇಲೆ ನೀವು ಇನ್ನೊಂದು ಕ್ಲಾರಿಟಿ ಕೊಟ್ರಿ, ಈ ಕ್ರಿಶ್ಚಿಯಾನಿಟಿದು ಮತ್ತೆ ನಮ್ದು ಹಿಂದೂಯಿಸಮ್ದು ಕ್ಲಾರಿಟಿ ಕೊಟ್ರಿ. ನೀವ್ ಹೇಳ್ತಿರೋದು 100% ಟ್ರೂ ಸರ್. ನನಗೊಬ್ರು ಪಾದ್ರಿಗಳು ಗೊತ್ತು, ನನ್ನ ಕ್ಲೈಂಟ್ ಸಹ ಅವರು. ಹಿಂಗೆ ಒಂದ್ ಸಂಡೇ ನಾನು ಆಕ್ಚುಲಿ ನನ್ನ ಬಿಸ್ನೆಸ್ ಪರ್ಪಸ್ ಹೋದಾಗ ಅವರು ಹಿಂಗೆ ಕಿರಿಸ್ತಾ ಇದ್ರು. ಆಕ್ಚುಲಿ ನಾನು ಕುತ್ಕೊಂಡು ನನಗೂ ತುಂಬಾ ಇಂಟ್ರೆಸ್ಟ್ ಅನಿಸ್ತು ಅವ್ರು ಮಾಡ್ತಿರ್ತಕ್ಕಂಥದ್ದು ಪ್ರಯರ್ ಅದೆಲ್ಲ. ಓಕೆ, ನಮ್ಮಲ್ಲಿ ಯಾರ ಪ್ರೀಸ್ಟ್ ಇರ್ತಾರೆ, ನಮ್ಮಲ್ಲಿ ಪ್ರೀಸ್ಟ್ ಹತ್ರ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬರೀ ನೆಗೆಟಿವ್ ಎನರ್ಜಿ ಅಷ್ಟೇ ಕ್ರಿಯೇಟ್ ಮಾಡ್ತಾರೆ. ನಿನ್ ಟೈಮ್ ಸರಿ ಇಲ್ಲ, ನಿನ್ ಗ್ರಹಗತಿ ಸರಿ ಇಲ್ಲ, ಬರೀ ಇವನ್ನೇ ಹೇಳ್ತಾರೆ, ನೆಗೆಟಿವ್ ಥಾಟ್ಸ್ ಹೇಳ್ತಾರೆ ನಮ್ಮಲ್ಲಿ. ಬಟ್ ಅವರಲ್ಲಿ ನೋಡಿ ಸರ್, ನೀವು ಹೇಳ್ತಿರೋದು 100% ಟ್ರೂ ಸರ್. ನಿಮ್ದೇನೋ ಆರೋಗ್ಯ ಪ್ರಾಬ್ಲಮ್ ಇದೆಯಾ, ಇವತ್ತಿಂದ ಆರೋಗ್ಯ ಪ್ರಾಬ್ಲಮ್ ಅಲ್ಲಿ ಏನಿರೋದಿಲ್ಲ. ನಿಮ್ಮಲ್ಲಿ ಹಣಕಾಸು ಪ್ರಾಬ್ಲಮ್ ಇದೆಯಾ, ಇವತ್ತಿಂದ ಏನಿಲ್ಲ ಜೋರ ಕಿರಿಸ್ತಾ ಇರ್ತಾರೆ. ಆ ಕಿರಿಸಿದ್ರೆ ಅಟ್ಲೀಸ್ಟ್ ಅವರು ಸಂಡೇ ಆದ್ರೂ ಅಟ್ಲೀಸ್ಟ್ ಪ್ರಶಾಂತವಾಗಿ ಲೈಫ್ ಲೀಡ್ ಮಾಡ್ತಾರೆ. ಓಕೆ, ನಮ್ಮಲ್ಲಿ ಹೋದ್ರೆ ನಾವು ಹೋಮ ಮಾಡೋಣ, ಶಾಸ್ತ್ರ ಮಾಡೋಣ, ಅದಕ್ಕಿಷ್ಟು ಖರ್ಚಾಗುತ್ತೆ ಇದಕ್ಕಿಷ್ಟು ಖರ್ಚಾಗುತ್ತೆ ಅಂತ ಎಲ್ಲಾ ದುಡ್ಡು ಖರ್ಚು ಮಾಡಿ. ಹೌದು ಸರ್, ಹೌದು ಎಲ್ಲಾನು ಮಾಡಿ ಅಂತ ಹೇಳಿ ಬರೀ ನೆಗೆಟಿವ್ ಹೇಳ್ತಾರೆ. ನಿಮ್ಗೆ ಆಯ್ತು ಹೋಗು, ನಿನ್ಗೆ ಏನೋ ಪ್ರಾಬ್ಲಮ್ ಇಲ್ಲ, ಏನೋ ಪ್ರಾಬ್ಲಮ್ ಆಗಲ್ಲ ಹೋಗು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಅದಾದ್ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೇಜಿಗೆ ತಗೊಂಡ್ ಹೋಗ್ತಾರೆ. ನೆಕ್ಸ್ಟ್ ಈಗ ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ನೀವು ಸರ್ಪದೋಷ ಇದೆ ಅಂತಾರೆ. ಆಮೇಲೆ ಇನ್ನೊಂದ್ ಕಡೆ ಎಲ್ಲೋ ಕಳಿಸ್ತಿರ್ತಾರೆ. ಸರಿ, ಈ ರೀತಿ ಸರ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ನಾವು ಯೂಸ್ ಮಾಡ್ಕೋಬೇಕು. ದಯವಿಟ್ಟು ಎಲ್ಲಾರ ಬುಕ್ಸ್ ನ ಪರ್ಚೇಸ್ ಮಾಡಿ. ಪ್ರಾಬಲ್ ಅದು 220 rupees ಅನ್ಸುತ್ತೆ. ನೀವು ಹೇಳ್ತಾ ಇದ್ರೆ ನಾನು ಬ್ರೌಸ್ ಮಾಡಿದೆ,
ಬ್ರೌಸ್ ಹೌದು. ಮಾಡಿ ದೀಪಾ ಮೇಡಮ್ ಕಳಿಸಿದೆ, ಮತ್ತೆ ಇದ್ರಲ್ಲೂ ಕಳಿಸಿದೆ ಅದನ್ನೆಲ್ಲ, ಇದಕ್ಕೆ ಗ್ರೂಪಿಗೆ ಹಾಕಿ ಅಂತೇಳಿ ದೀಪಾ ಮೇಡಮ್ ಕಳಿಸ್ತೇನೆ. ಗ್ರೂಪ್ ಹಾಕ್ತಾರೆ ಬಿಡಿ, ದೀಪ ಅವರು ಗ್ರೂಪ್ ಹಾಕ್ಬಿಡಿ. ಹೌದು ಸರ್, ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಿ, ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ಕೊಡಿ ಸರ್. ಅದು ಇವತ್ತು ಅವಶ್ಯಕತೆ ಇದೆ ಸರ್. ನಾಲೆಡ್ಜ್ ಕೊಡೋದೊಂದು, ಇನ್ನೊಂದು ಇದರಲ್ಲಿ ನಮ್ಮ ತಜ್ಞರಿದ್ದಾರೆ, ಅಂದ್ರೆ ಮೇಡಮ್ ವೇದಾವತಿ ಅವರು, ಅಶ್ವಿನಿ ಅವರು, ಇಂಥವರೆಲ್ಲ ಓದ್ಬೇಕು. ಓದಿ ಒಂದೊಂದು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಈಗ ನಾವು ಇಷ್ಟೆಲ್ಲ ಮಾಡ್ತೀವಲ್ಲ, ಒಂದೊಂದು ಕ್ಲಾಸ್, ಹೌದು ಒಂದು ಸರ್. ವಾರದಲ್ಲಿ ಒಂದು ಕ್ಲಾಸ್. ಒಬ್ರು ಈ ಚಾಪ್ಟರ್ ನಾನು ಹೌದು ಸರ್. ಓದಿದ್ದೀನಿ, ಪೂರ್ತಿ ಅರ್ಥ ಆಗಿದೆ, ನಾನು ಹೇಳ್ತೀನಿ ಅಂದ್ರೆ ಕುತ್ಕೊಂಡು ಹೇಳ್ತಾ ಇರ್ಬೇಕು. ಅವಾಗ ಎಲ್ಲರೂ ಓಕೆ ಸರ್. ಕೇಳಿಸ್ಕೊಳ್ತಾರೆ. ಇನ್ನೂ ಹೆಚ್ಚು ಜನ ಇನ್ವೈಟ್ ಮಾಡೋಣ. ಇನ್ವೈಟ್ ಮಾಡಿದ್ರೆ ಅವರು ಓಕೆ ಲಾಭ ತಗೊಂತಾರಲ್ಲ. ಓಕೆ, ಓಕೆ ಸರ್. ಆತರ ಒಬ್ರು ಮಾಡಿ. ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಸರ್, ಒಬ್ರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಚಬ್ಬಿ ಅಂತ ಹೇಳ್ಬಿಟ್ಟು, ಏಮ್ಸ್ನವ್ರು, ಡೆಲ್ಲಿ ಏಮ್ಸ್ನವ್ರು. ಅಲ್ಲಿ ರಿಸೈನ್ ಮಾಡ್ಬಿಟ್ಟು ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಒಂದು ಮೆಷಿನ್ ಇದೆ, ಅದ್ರ ಜೊತೆಗೆ ಸಬ್ ಕಾನ್ಶಿಯಸ್ನೆಸ್ ಮೈಂಡ್. ಹ್ಮ್. ಓಕೆ, ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತಾರೋ, ವಿತೌಟ್ ಸರ್ಜರಿ, ವಿತೌಟ್ ಏನಿಲ್ದಾಗೆ ಈ ಬ್ಲಾಕೇಜಸ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು, ನಾನು ಆಕ್ಚುಲಿ ಅವ್ರನ್ನ ಮೀಟ್ ಮಾಡಿದೆ. ಬಟ್ ನನಗೆ ಇಷ್ಟ ಆಗಿಲ್ಲ, ನಾನು ಜಾಯ್ನ್ ಆಗ್ಲಿಲ್ಲ. ಬಟ್ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇದೇ ನೀವು ಹೇಳಿದಿರ್ತಕ್ಕಂಥ ಸಬ್ ಕಾನ್ಶಿಯಸ್ ಮೈಂಡ್ ಟೆಕ್ನಿಕ್ಸ್ ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಂಡು ಯಾವ್ದನ್ನ ಡಿಸೀಸ್ ನ ಕ್ಯೂರ್ ಮಾಡ್ತಾರೆ ಸರ್ ಅವರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಥ್ಯಾಂಕ್ ಯು ಬಸವರಾಜ್ ಸರ್. ಸರ್ ಭರತಚಂದ್ರ ಅಂತ ಹೇಳಿದ್ರಲ್ಲ, ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ ಸರ್? ಮೇಡಮ್ ಸುಮಾರು ಸರಿ ಮೀಟ್ ಮಾಡಿದ್ದೀನಿ ಮೇಡಮ್. ಅವರು ಆಕ್ಚುಲಿ ಇಲ್ಲಿ ನಾನಿರೋದು ಬಂದು ಸಾಕರ್ ನಗರದಲ್ಲಿ. ಆಕ್ಚುಲಿ ಅವರು ಹೆಬ್ಬಾಳದ ಹತ್ರ ಒಂದು ಇದಿದೆ ಮೇಡಮ್, ಒಂದು ಹುಡ್, ಗೋಡ್ರೇಜ್ ಹುಡ್ ಅಂತ ಇದೆ, ಅಲ್ಲೇ ಅವ್ರ ಮನೆ ಇದೆ. ನಾನು ಸುಮಾರು ಸರಿ ಮೀಟ್ ಮಾಡಿದ್ದೀನಿ ಮೇಡಮ್. ಅವರು ಈಗ ಸ್ವಲ್ಪ ಅವ್ರಿಗೆ ಏಜ್ ಆಗಿದೆ, ಸ್ವಲ್ಪ ಅವರು ತುಂಬಾ ಏನಾಗಿದೆ ಅಂದ್ರೆ, ಅವರು ಮೊದಲು ಅವರು ಬಿಸ್ನೆಸ್ ಓರಿಯೆಂಟೆಡ್ ಇರಲಿಲ್ಲ ಮೇಡಮ್. ಈಗ ಫುಲ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಅವರು ಶೇರ್ ಮಾರ್ಕೆಟ್ ಇದೆ ಮೇಡಮ್, ಅದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾನು ಆಕ್ಚುಲಿ ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್, ಆಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ, ಸರ್ ಇನ್ನೊಂದ್ಸರಿ ಯಾವ್ದಾದ್ರು ಕಂಡಕ್ಟ್ ಮಾಡಿದಾಗ ಫೀ ಎಷ್ಟಿದ್ರು ಪರವಾಗಿಲ್ಲ ಸರ್, ಹೇಳಿ ಸರ್ ಅಂತ ಹೇಳ್ಬಿಟ್ಟು. ಅವ್ರು ಅದನ್ನೇ ಹೇಳಿದ್ರು, ಎಲ್ಲ ಇಂಟ್ರೆಸ್ಟ್ ತೋರ್ಸೋದಿಲ್ಲ ಸರ್, ಒಳ್ಳೇದನ್ನ. ಅವ್ರು ಆಕ್ಚುಲಿ MBBS ಡಾಕ್ಟರ್ ಮೇಡಮ್, ಮೈಸೂರು ಯೂನಿವರ್ಸಿಟಿ MBBS ಮಾಡಿರೋದು ಅವರು. ಇದ್ದಾರೆ ಮೇಡಮ್, ಟಚ್ ಅಲ್ಲಿ ಇದ್ದಾರೆ ಮೇಡಮ್. ಸರ್ ಗ್ರೇಟ್ ಸರ್. ನಾನು ಈ ಹಿಂದೆ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಅವ್ರದ್ದು ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಚೆನ್ನಾಗಿ ಅವ್ರು ಅದ್ರ ಬಗ್ಗೆ ಹೇಳ್ತಾರೆ ಸರ್. ಆದ್ರೆ ನೀವು ಹೌದು ಅವ್ರನ್ನ ಮೇಡಮ್, ಹೌದು. ಭೇಟಿಯಾಗಿದ್ದೀರಿ ಅಂದ್ರೆ ಗ್ರೇಟ್ ಸರ್. ನೀವು ಸಾಕಷ್ಟು ಥ್ಯಾಂಕ್ಸ್ ಮೇಡಮ್. ವಿಚಾರಗಳನ್ನ ರಂಗನಾಥ್ ಸರ್ ಜೊತೆ ನೀವು ರಿಮೈಂಡ್ ಮಾಡ್ತಾ ಇದ್ದೀರಾ. ನಮ್ಗೆ ಖುಷಿ ಆಗ್ತಿದೆ ಸರ್, ಇದು ಗ್ರೇಟ್ ಸರ್. ನೀವು ಥ್ಯಾಂಕ್ಸ್ ಮೇಡಮ್. ಅವರು ಗೌರಿ ಶಕ್ತಿ ಜೊತೆಗೆ ಯಾವ್ದು ಮುದ್ರೆ ತೋರಿಸ್ತಿದ್ರಲ್ಲ ಸರ್? ಯಾವ್ದಮ್ಮ? ಏನ್ ಮೇಡಮ್? ಸರ್ ಮುದ್ರೆ ಒಂದು ಹಾಕೊಂಡಿದ್ರಿ ಸರ್ ನೀವು, ದೊಡ್ಡಗೌಡ ಸರ್, ಕಿಡ್ನಿಗೆ ಸಂಬಂಧಪಟ್ಟಿದ್ದ. ಯಾರು ಬೇಕು? ಯಾರಮ್ಮ? ಓಕೆ ಬಿಡಿ ಸರ್. ಓಕೆ ಓಕೆ, ಒಂದು ಮುದ್ರೆ ಹಾಕೊಂಡು ಕೂತಿದ್ರು ಸರ್, ದೊಡ್ಡೇಗೌಡ ಸರ್. ಅದು ಮೋಸ್ಟ್ಲಿ ಇದು ಕಿಡ್ನಿಗೆ ಸಂಬಂಧಪಟ್ಟಿದ್ದ ಅಂತ. ಕಿಡ್ನಿ ಮುದ್ರೆ ಅಪ್ಪನವರು ಇಲ್ಲ, ಕಿಡ್ನಿ ಮುದ್ರೆ ತೋರಿಸ್ತೀನಿ, ಒಂದ್ ನಿಮಿಷ. ಚಿನ್ಮುದ್ರ ಇದು, ಚಿನ್ಮುದ್ರ. ಕಿಡ್ನಿ ಮುದ್ರೆ ನೋಡಿ ಒಂದ್ಸರಿ ಈ ತರ ಮಾಡ್ಕೊಳ್ಳಿ, ಏನಿಲ್ಲ. ಜಸ್ಟ್ ತೋರಿಸಿ, ಈಗಲೇ ತೋರಿಸಿ. ಈಗ ಈ ಎರಡು ಬೆರಳಿದೆಲ್ಲ, ಇಲ್ಲಿ ಟಚ್ ಮಾಡಿ, ಆಮೇಲೆ ಇದು ಸ್ಟ್ರೈಟ್ ಇರಲಿ. ಇದಿದೆಲ್ಲ ಈ ಉಂಗುರ ಬೆರಳು ಮೇಲೆ ಇಡಬೇಕು, ಇಷ್ಟೇ. ಇದು ಕಿಡ್ನಿ ಮುದ್ರ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಸರ್ ಭಾಸ್ಕರ್ ಸರ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ ಗುರುಗಳೇ? ಕೇಳ್ತಾ ಇದೀಯಾ? ಹೇಳಿ. ಮಾತಾಡಿ, ಕೇಳಿಸ್ತಿದೆ. ಇವಾಗ ತಾನೇ ಹೇಳಿದ್ರಲ್ಲ ನಮ್ಮ ಬಸವರಾಜ್ ಸರ್, ಚಂದ್ರ ಅಂತ ಹೇಳಿ, ಅವ್ರ ಹತ್ರ ನಾವು ಸಿಲ್ವರ್ ಜಿಬ್ಲಿ ಬಿಲ್ಡಿಂಗ್ ಅಲ್ಲಿ, KR ಸರ್ಕಲ್ ಗೆ ಸಿಲ್ವರ್ ಜಿಬ್ಲಿ ಬಿಲ್ಡಿಂಗ್ ಅಲ್ಲಿ ಸೆಮಿನಾರ್ ಕಂಡಕ್ಟ್ ಮಾಡ್ತಾ ಇದ್ರು ಅವರು. ಆ ಟೈಮ್ ನಲ್ಲಿ ನಾವು ಕೂಡ ಅಟೆಂಡ್ ಆಗಿದ್ದೆವು. ಅದೇ ಟೈಮ್ ಅಲ್ಲಿ ಅಂದ್ರೆ 2000 ಇಸ್ವಿಯಲ್ಲಿ ಇದನ್ನ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಬುಕ್ ತಗೊಂಡಿದ್ದೇವು ನಾವು. ಓಕೆ ಓಕೆ. ಈ ಬುಕ್ ತಗೊಂಡಾದ್ಮೇಲೆ ನಮಗೆ ಸುಮಾರು ಚೇಂಜಸ್ ಆಗಿದೆ ಲೈಫ್ ಅಲ್ಲಿ. ಎಸ್, ಇದು ನಂಬುವಂತದ್ದೇ. ಮತ್ತೆ ಮೊನ್ನೆ ನೀವು ಲಿಸ್ಟ್ ಬಿಟ್ಟಿದ್ರಲ್ಲ ಗುರುಗಳೇ, ಇದರಲ್ಲಿ ನಮ್ಮ ಗ್ರೂಪ್ ಅಲ್ಲಿ, ಅದರಲ್ಲಿಂದ ಒಂದು 7 ಬುಕ್ಸ್ ಗಳನ್ನು ತಗೊಂಡೆ. ಆ ಬುಕ್ಸ್ ಅಲ್ಲಿ ಒಂದು ಸೂಕ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ ಇದೆಯಲ್ಲ, ಇದನ್ನ ಆರ್ಡರ್ ಮಾಡಿದ್ದೆ. ಬಟ್ ಇದನ್ನ ಯಾರು ಬರ್ದಿದ್ದಾರೆ, ಯಾವ್ದ್ರ ಬಗ್ಗೆ ಇದೆ ಅನ್ನೋದು ನನಗೆ ಗೊತ್ತಾಗಿರ್ಲಿಲ್ಲ. ಈ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ಕಿಂದ ಇದು ಕನ್ನಡ ವರ್ಷನ್. ಇದು ತಗೊಂಡಾದ್ಮೇಲೆ ತುಂಬಾ ಖುಷಿ ಆಯ್ತು ನನಗೆ. ನೋಡಿ ಗುರುಗಳೇ, ಈ ಸುಪ್ತ ಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ಮನಸ್ಸಕ್ತಿ ಪ್ಲಸ್ ಧ್ಯಾನ, ಇದೇ ಸಾಕು ಲೈಫ್ ಅಷ್ಟೇ. ಹೌದೌದೌದು. ಎರಡು ಬಳಸ್ಕೊಂಡ ವಿಧಾನ.
ಉಪಪ್ರಜ್ಞಾ ಮನಸ್ಸನ್ನು ಹೇಗೆ ಬಳಸ್ಕೊಂಡು ಅಂತ ನಾವೀಗ ಚರ್ಚೆ ಮಾಡಿದ್ವಿ. ಮತ್ತೆ ಆ ಬುಕ್ ಪೂರ್ತಿ ಓದಿ ಪ್ಲಸ್ ಹಾ ಹಾ ಧ್ಯಾನ ಪ್ರತಿ ದಿವಸ ಮಾಡ್ತಾ ಹೌದು ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಂಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಮೋಕ್ಷ ಬರಲ್ಲ, ಅದು ಬೇರೆ ವಿಷಯ. ಓಕೆ, ಹೌದು ಧ್ಯಾನದಿಂದ ಶಕ್ತಿ ಬರುತ್ತೆ, ರೋಗಲ್ ಹೋಗುತ್ತೆ, ಖಂಡಿತವಾಗಿ ರೋಗಲ್ ಹೋಗುತ್ತೆ. ಜ್ಞಾನ ಇಲ್ಲ ಅಂದ್ರೆ ಮೋಕ್ಷ ಬರಲ್ಲ, ಅದು ಬೇರೆ ವಿಷಯ. ಇಲ್ಲಿ ಪ್ರಾಪಂಚಿಕ ಜೀವನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಇಷ್ಟೇ ಬೇಕು, ಉಪಪ್ರಜ್ಞಾ ಮನಸ್ಸು ಪ್ಲಸ್ ಧ್ಯಾನ, ಈ ಎರಡಿದ್ರೆ ಸಾಕು. ಅದೇ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಯಾವ ತರ ಸಜೆಷನ್ ಕೊಡ್ತೀವಿ ಅದೊಂದು ತಿಳ್ಕೊಂಡ್ ಬಿಟ್ರೆ ಗುರುಗಳೇ. ಸಜೆಷನ್ ಕೊಡ್ಬೇಕಂದ್ರೆ ನಿಮ್ಗೆ ಆ ತತ್ವ ಇರ್ಬೇಕಲ್ಲ, ನಿಮ್ ಒಳಗಡೆ ಹಾ. ಆ ಶಕ್ತಿ ಇರ್ಬೇಕಲ್ಲ, ಆ ಶಕ್ತಿ ಇಲ್ಲ. ಅದೊಂದು ಮನುಷ್ಯನಿಗೆ ಅದನ್ನ ಶಕ್ತಿ ಇಲ್ಲ. ನೋಡಿ ನಾನು practice ಅನ್ಕೊಂತೀನಿ ಮಾಡಿ. ಒಳ್ಳೆ ಯೋಚನೆಗಳೇ ಕೊಡ್ಬೇಕಂತಾನೆ ಇರ್ತೀನಿ, ಒಂದು 10 ನಿಮಿಷ ಆದ್ಮೇಲೆ ಕೆಟ್ಟ ಯೋಚನೆ ಬರ್ತದೆ. ಕಾರಣ ಏನು? ಹೌದು. ಕಾರಣ ನೋಡಿದ್ರೆ ನಿಮ್ಮ ಒಳಗಡೆ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ. ಆ ಶಕ್ತಿ ಹೆಚ್ಚು ಮಾಡ್ಕೋಬೇಕಂದ್ರೆ ಪ್ರತಿ ದಿವಸ ಧ್ಯಾನ ಮಾಡ್ಲೇಬೇಕು, ಇಂಥ ಸೆಷನ್ ಅಟೆಂಡ್ ಆಗ್ತಾನೆ ಇರ್ಬೇಕು. ಮೊಬೈಲ್ಗಳು ನೋಡೋದ್ ಬಿಡ್ಬೇಕು ಸರ್ ಫಸ್ಟ್. ಹಾ, ಅದರಿಂದಾನೇ ಎಲ್ಲ ಮೈಂಡ್ ಚೇಂಜ್ ಆಯ್ತಾ ಇರುತ್ತೆ. ಆದಷ್ಟು ಕಡಿಮೆ ಮಾಡ್ಕೋಬೇಕು. ಅದೆಲ್ಲ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಧ್ಯಾನ ಇವತ್ತು ಮಾಡ್ತಾ ತಾವು ಇದ್ರೆ ಒಳ್ಳೆ ಹ್ಯಾಬಿಟ್ಸ್ ಎಲ್ಲ ಬರ್ತದೆ. ಈ ದಿನ ತಾವು ಮಾಡಿರೋ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳಿಸಿರೋ ವಿಷಯ ಸಮಗ್ರವಾಗಿ ಚೆನ್ನಾಗಿತ್ತು ಗುರುಗಳೇ. ನನ್ನ Yes. ಒಂದು 20 ಇಯರ್ಸ್ ಬ್ಯಾಕ್ ತಗೊಂಡು ಹೋಗ್ಬಿಡ್ತು ಒಮ್ಮೆಲೆ ಬರ್ರಂತ. ಅಷ್ಟ್ ಚೆನ್ನಾಗಿತ್ತು. ಚೆನ್ನಾಗಿದೆ, ಬಹಳ ಹೆಲ್ಪ್ಫುಲ್ ಆಗಿದೆ. Right. ಈಗ ನೀವೇನ್ ಸಜೆಸ್ಟ್ ಮಾಡಿದ್ರಿ ಇದನ್ನೆಷ್ಟೇ ಮಾಡ್ಕೊಂಡು ಹೋದ್ರೆ ಸಾಕು, ನಮ್ಮ ಬೇಡಿಕೆಗಳೆಲ್ಲ ಈಡೇರ್ತವೆ. ಆಮೇಲೆ ಆರೋಗ್ಯವಾಗಿ ಚೆನ್ನಾಗಿರ್ಬೋದು. Yes. ಸುಭದ್ರ ರಾಷ್ಟ್ರನ ಕಟ್ಟಕ್ಕೆ ಇದೊಂದು ಭದ್ರ ಬುನಾದಿ ಅನ್ಕೊಂತೀನಿ. ತಾವೆಲ್ಲರೂ ಎಫರ್ಟ್ ಹಾಕಿ ಇದ್ ಮಾಡ್ತಾ ಸ್ಯಾಕ್ರಿಫೈ ಮಾಡಿ, ಕೆಲವರೆಲ್ಲ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಹೌದು. ಅವ್ರೆಲ್ರಿಗೂ Thank you. ಧನ್ಯವಾದ. ಥ್ಯಾಂಕ್ ಯು ಬಸವರಾಜು ಸರ್. ನೀವು ಕೂಡ ಸರ್ನ ಭೇಟಿಯಾಗಿದ್ದೀರಿ, ನೀವು ಗ್ರೇಟ್ ಸರ್. ಹಾಗೆ ನೀವು ಭಾಸ್ಕರ್ ಸರ್, ಭಾಸ್ಕರ್ ಸರ್. ಹೌದು, ವಿಲಾಸ್ ಭಾಸ್ಕರ್ ಅಂತ ಹೇಳಿ. ಹೌದು ಭೇಟಿಯಾಗಿದ್ದೀರಿ. ಮ್ಯಾಮ್, ಹೌದು ಮ್ಯಾಮ್, ನಾನ್ ಕೂಡ ಭೇಟಿಯಾಗಿದ್ದೇನೆ. ಹಾ, great sir. ಈಗ ಸ್ವಲ್ಪ ಅವ್ರದ್ದು ಹೆಲ್ತ್ ಏನೋ ಪ್ರಾಬ್ಲಮ್ ಅನ್ಸಿತ್ತು. ಹಾ, sir. ಕೆಲವು ಟೈಮ್ ಅಲ್ಲೆಲ್ಲ ಈ ಇದರಲ್ಲಿ ಇದಾರೆ. ಈಗ ತನ್ನ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಸೆಮಿನಾರ್ ಕೊಡ್ತಾ ಇದ್ರು ಟಿವಿಲೆಲ್ಲ. ಅವಾಗ ನೋಡ್ಕೊಂಡೆ ನಾನು, ಸ್ವಲ್ಪ ಹೆಲ್ತ್ ಇದು ಆಗಿದೆ ಅವ್ರದ್ದು, ಮೊದಲಿನ ತರ ಇಲ್ಲ. ಬಟ್ ಅವ್ರ ಫಾದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಅವರು ಡಾಕ್ಟರ್ ಕೂಡ ಹೌದು. ಇಲ್ಲಿ ಸಿಲ್ವರ್ ಜಿಬ್ಲಿ ಅನ್ನೋ ಬಿಲ್ಡಿಂಗ್ ಅಲ್ಲಿ ಅಥವಾ ಯುವನಿಕಾ ಬಿಲ್ಡಿಂಗ್ ಅಲ್ಲಿ ಕೇರ್ ಸರ್ಕಲ್ ಇದೆಯಲ್ಲ, ಅಲ್ಲೇನೆ ಸೆಮಿನಾರ್ ಕಂಡಕ್ಟ್ ಮಾಡ್ತಿದ್ರು. ಅವರು ಫ್ರೀ ಡೆಮೋ ಕ್ಲಾಸ್ ಮಾಡ್ತಿದ್ರು. ಅವಾಗ ಬಸವರಾಜ್ ಅವರು ಹೇಳ್ತಾರ, ಈಗ ಬಸವರಾಜ್ ಅವ್ರದ್ದು ಅನಿಸಿಕೆ ಏನಿದೆ ಎಲ್ಲಾನು ನನ್ನ ಅನಿಸಿಕೆನೇ ಇದೆ. ನಾನ್ ಏನ್ ಹೇಳ್ಬೇಕಂದಿದ್ದೆ ಅದೆಲ್ಲ ಅವರೇ ಹೇಳ್ಬಿಟ್ರಿ ಈಗ. ರೈಟ್. ಹಂಗಾಗಿದೆ, ಚೆನ್ನಾಗಿದೆ ಗುರುಗಳು. ಈಗ ಇವತ್ ಮಾಡಿರೋದು ತುಂಬಾ ಜನರಿಗೆ ಇದು ಬಹಳ ಉಪಯೋಗ ಆಗತ್ತೆ. ಇದು 103ನೇ ಕ್ಲಾಸ್ ಅಲ್ಲ ಸರ್? 104 ಅಂತಂದ್ರೆ ಈ ಇಡೀ 103 ಬಿಟ್ಟು ಇದು 104ನೇದು ಏನಿದೆ ಅದ್ರ ಟಾಪ್ ಅಲ್ಲಿ ಇದೆ. ಅಷ್ಟೊಂದು ಹೌದು. ಸರ್ ಎಲ್ಲಾನು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ಅಡಗಿದೆ ಸರ್. ಇದು ಬೇಕಿತ್ತು, ಪ್ರತಿಯೊಬ್ಬರಿಗೂ ಬೇಕಿತ್ತು ಸರ್. ಹೌದು ಮೇಡಮ್, ಹೌದು. ಥ್ಯಾಂಕ್ ಯು ತುಂಬಾ ಸರ್. ಅಶ್ವಿನಿ ಮೇಡಮ್ ಅವರು ತುಂಬಾ ಆಕ್ಟಿವ್ ಆಗಿ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರ ಸರಿ ಸೇಮ್ ಅದೇ ತರಾನೇ ಪ್ರತಿಯೊಬ್ರು ಮಾಡ್ಬೇಕು, ಪ್ರತಿ ಧ್ಯಾನಿ ಮಾಡ್ಬೇಕು. ಸೇವೆಯನ್ನು ನಡೆಯೋದಿಲ್ಲ, ಸೇವೆ ಇಲ್ಲ ಅಂದ್ರೆ ಮೋಕ್ಷ ಬರಲ್ಲ. ಹೌದು ಹೌದು ಹೌದು. ನಮಸ್ತೆ ಗುರುಗಳು. ತುಂಬಾ ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಇದ್ರೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ. ಇನ್ನು ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ರೈಟ್. ದೀಪಾ ಸರ್, ಮೇಡಮ್, ನಮ್ದೊಂದು ಅನುಭವ ಹಂಚಿಕೆ ಇದೆ ಸರ್. ನಿನ್ನೆದು ಒಂದು 2 ನಿಮಿಷ ಮಾತಾಡ್ಬೋದಾ ಸರ್? ಮಾತಾಡಿ ಸರ್. ನಿನ್ನೆ ಒಬ್ರು ತಾತ, ಅವ್ರಿಗೆ 85-90 ವರ್ಷ ಸರ್. ಅವ್ರಿಗೆ ಈಗಾಗ್ಲೇ ಕೋಮಾ ಸ್ಟೇಜ್ಗೆ ಹೋಗಿದ್ರು ಸರ್. ನಾವು ನೋಡ್ಕೊಂಬರಕ್ ಹೋಗಿದ್ವಿ. ಇನ್ನೇನು ಇವತ್ತೋ ನಾಳೆನೋ ಅವರು ಜೀವತ್ಯಾಗ ಮಾಡ್ಬೋದು ಅಂತ ಹೇಳಿದ್ದಕ್ಕಾಗಿ ಹೋದ್ವು ಸರ್. ಹೋದಾಗ ಅವ್ರಿಗೆ ಮಲ್ಕೊಂಡ್ಬಿಟ್ಟಿದ್ರು, ಜ್ಞಾನ ಇರ್ಲಿಲ್ಲ, ಸ್ಪರ್ಶ ಜ್ಞಾನ. ನನಗೆ ಅವಾಗ ನಾನು ಎಲ್ಲ ಕೂತ್ಕೊಂಡಿದ್ದಾಗ ಸರ್ ಬೆರಳೆಲ್ಲ ಹಿಂಗೆ ನೀವ್ ಹೇಳಿದ್ರಲ್ಲ ಸರ್, ಜ್ಞಾಪನಕ್ಕೆ ಬಂತು. ಈ ತರ ಎಲ್ಲ ಪ್ರೆಸ್ ಮಾಡಿದಾಗ ಸ್ವಲ್ಪ ಮೂವ್ಮೆಂಟ್ ಇತ್ತು, ಮೂವ್ಮೆಂಟ್ ಮಾಡಿದ್ರು. ಆಮೇಲೆ ಜ್ಯೂಸು, ಡ್ರಿಂಕ್ಸ್ ಏನೇ ಕೊಟ್ರು, ವಾಟರ್, ಇದನ್ನೆಲ್ಲ ಅವರು ತಗೊಂತಾ ಇದ್ರು. ನನಗೆ ಅವಾಗ ಒಂದು ಕ್ಯೂರಿಯಾಸಿಟಿ, ಅವ್ರು ಇವತ್ತೋ ನಾಳೆನೋ ಹೋಗ್ತಾರೆ ಅಂತ ಮಾತಾಡ್ತಾ ಇದ್ರು. ನಾನು ಏನಾದ್ರು ಮಾಡ್ಬೋದಾ, ಎಚ್ಚರಿಸ್ಬೋದಾ, ಅವ್ರೇನಾದ್ರು ಇದು ಮಾತಾಡ್ತಾರ ಅನ್ನೋದೊಂದು ಇತ್ತು ಸರ್.
ಆ ತರದ ಪ್ರಯತ್ನ ಮಾಡ್ಬೋದಾ ಸರ್ ಏಜ್ ಆದವ್ರಿಗೆ? ಮಾಡ್ಬೋದು ಆರಾಮಾಗಿ, ಯಾಕೆ ಮಾಡ್ಬಾರ್ದು? ಪ್ರತಿಯೊಂದು ಶಕ್ತಿ ಅಲ್ವಾ, ಶಕ್ತಿ ಅಷ್ಟೇ. ಕೂತ್ಕೊಂಡು ಅವ್ರ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದ್ರು ಆ ಶಕ್ತಿ ತರಂಗಗಳು ಅವ್ರಿಗೂ ಎಫೆಕ್ಟ್ ಆಗತ್ತೆ. ಅದೊಂದೇ ಅಲ್ಲ, ಸ್ವಲ್ಪ ಈ ರೈಟ್ ಹ್ಯಾಂಡ್ ಅಲ್ಲಿ ಮಧ್ಯದಲ್ಲಿದೆ ಆ ಪಾಯಿಂಟ್ ಸ್ವಲ್ಪ ಪ್ರೆಸ್ ಮಾಡಿ. ಓಕೆ, ಅವ್ರು ಮುದ್ರಾ ಇಡಕ್ ಆಗಲ್ಲ, ಅವ್ರ ಕೈಯಲ್ಲಿ ಮುದ್ರಾ ಇಟ್ಟಿದ್ರೆ ಈ ಪೃಥ್ವಿ ಮುದ್ರಾ ತುಂಬಾ ಅತಿ ಉತ್ತಮ ಮುದ್ರಾ ಇದು, ಪೃಥ್ವಿ ಮುದ್ರಾ, ಅದು ಮಾಡ್ಬೋದು. ಇಲ್ಲ ಅಂದ್ರೆ ಇನ್ನು ಏನ್ ಮಾಡ್ಬೋದು ಅಂದ್ರೆ ಈ ಕಿರುಬೆರಳು ಇದೆಲ್ಲ, ಈ ಕಿರುಬೆರಳು ಈ ಮೊದಲನೇ ಭಾಗ ಇದೆ ನೋಡಿ, ಇದು ಶಕ್ತಿ ಭಾಗ, ಇದು ಶಕ್ತಿ. ಇಲ್ಲಿ ಹೆಚ್ಚಾಗಿ ಪ್ರೆಸ್ ಮಾಡ್ತಾ ಇದ್ರೆ, ಯಾವಾಗ್ಲೂ ಪ್ರೆಸ್ ಮಾಡ್ಕೊಂತ ಇದ್ರೆ ಇಲ್ಲಿ ಶಕ್ತಿ ಉತ್ಪನ್ನ ಆಗ್ತಾನೆ ಇರ್ತದೆ ದೇಹದಲ್ಲಿ. ಈ ಕಿರುಬೆರಳು ನೋಡ್ಕೊಳ್ಳಿ ಇಲ್ಲಿ, ಸರಿ ಸರ್. ಇದು ಓಕೆ, ಇದು ಎನರ್ಜಿ ಪಾಯಿಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಇದು ಪ್ರೆಸ್ ಮಾಡ್ತಾ ಇದ್ರೆ ಶಕ್ತಿ ಉತ್ಪನ್ನ ಆಗ್ತಾ ಇರ್ತದೆ, ಅದನ್ನು ಮಾಡ್ಬೋದು ಅವ್ರಿಗೆ. ಓಕೆ, ಸರಿ ಸ್ವಲ್ಪ ಎರಡು ಕೈಗಳಿದೆಲ್ಲ, ಎಲ್ಲ ಪಾಯಿಂಟ್ಸ್ ಪ್ರೆಸ್ ಮಾಡಿ, ಎರಡು ಕೈಗಳು ಮತ್ತೆ ಎರಡು ಪಾದಗಳು ಪ್ರೆಸ್ ಮಾಡಿ. ನಿಮ್ಗೆ ಅನುಕೂಲ ಇದ್ರೆ ಈ ತರ ಮಾಡಿ ನೋಡಿ, ಸ್ವಲ್ಪ ಅವ್ರಿಗೆ ಆಕ್ಟಿವೇಟ್ ಆಗುತ್ತೆ, ಖಂಡಿತ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಇನ್ನೂ ಅನುಕೂಲ ಇದ್ರೆ ಒಂದು 16 ಗ್ಲಾಸ್ ತಗೊಂಡು ಒಂದು 2-3 ಗ್ಲಾಸು ಮಾಡೋವರೆಗೂ ಒಂದು ಬೆಳ್ಳಿ, ಚಿನ್ನ, ತಾಮ್ರದ ನೀರು ಕೊಡಿ, ಅದು ಕೊಡಿ ಸಾಕು, ಅಷ್ಟು ಕೊಡಿ. ಯಾಕೆಂದ್ರೆ ಸರ್ ಈಗ ನಾವು ಇದನ್ನೆಲ್ಲ ತಿಳಿದಿದ್ದೀವಿ. ಈಗ ಅಲ್ಲಿ ಅಂತ ಹೋದ್ಮೇಲೆ ಅವ್ರ ಫ್ಯಾಮಿಲಿ ಇದಕ್ಕೆಲ್ಲ ಅಲೋ ಮಾಡೋದಿಲ್ಲ. ನಾವ್ ಅದನ್ನೆಲ್ಲ ನೋಡಿ ನಂತರ ಮನೆಗ್ ಬಂದ ಸರ್ ನಿಜವಾಗ್ಲೂ ಅಂದ್ಕೊಂಡ್ವಿ, ಎಷ್ಟು ದುಸ್ತರ ಪರಿಸ್ಥಿತಿ. ಆಕ್ಚುಲಿ ಅವರು ಇನ್ನೂ ಬದುಕ್ತಾ ಇದ್ರು, ಹೇಳ್ಬೇಕು ಅಂದ್ರೆ ಗಟ್ಟಿ ಮನುಷ್ಯ, ಇನ್ನೂ ಒಂದು 10-15 ವರ್ಷ ಬದುಕ್ತಾ ಇದ್ರು. ಅನ್ನ ಆಹಾರ ಕೊಡದಲೆ ಈ ರೀತಿ ಮಾಡಿದ್ದಕ್ಕಾಗಿ ಈ ರೀತಿ ಆಗಿದೆ ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ. ಅದು ನಿಜವಾಗ್ಲೂ ಸರ್ ಇದು ಮೆಸೇಜ್ ಏನ್ ಕೊಡೋದು ಅಂತಂದ್ರೆ, ನಾವು ಕೊನೆಗಾಲ ನಮ್ಮ ಉಸಿರು ಇರೋವರೆಗೂ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಸರ್ ವಯಸ್ಸಾದವ್ರನ್ನ, ತಂದೆ ತಾಯಿಗಳನ್ನ ಅನ್ನೋದು ನನ್ಗಲ್ಲಿ ಮನಮುಟ್ಟಿದ ವಿಚಾರ. ಯಾಕೆ ಆತರ ಎಲ್ಲ ಮಾಡ್ತಾರೆ ಅಂತ ನಾವು ತಿಳಿತಾನೆ ಇದೀವಿ ಸರ್. ಇದ್ರಿಂದ ನೀವು ಕೊಡೋ ವಿಚಾರಗಳಿಂದ ತುಂಬಾ ವಿಷಯ ತಿಳಿತಾ ಇದೀವಿ, ಎಲ್ಲಾನು ಪರಿಹಾರ ಆಗ್ತಿದೆ ಸರ್. ಹೇಳೋದಕ್ಕೆ ಪದಗಳಿಲ್ಲ ಸರ್. ಥ್ಯಾಂಕ್ ಯು ಸರ್. ರಂಗನಾಥ್ ಸರ್ ಮಾತಾಡಿ ಮೇಡಮ್. ರಂಗನಾಥ್ ಸರ್ ಅವರಿಗೆ ನಮಸ್ಕಾರ, ಮತ್ತೆ ಇರುವಂತಹ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. ಇವತ್ತಿನ ಸಬ್ಜೆಕ್ಟ್ ತುಂಬಾ ಅದ್ಭುತವಾದ ಸಬ್ಜೆಕ್ಟ್. ಆ ವಿಷಯವನ್ನ ಮಾತಾಡೋದಕ್ಕೆ ನಾನು ತುಂಬಾ ಸಣ್ಣ ವ್ಯಕ್ತಿ, ಮತ್ತೆ ಆ ವಿಷಯ ಅದು ಎಷ್ಟು ಇಡೀ ವಿಶ್ವದಲ್ಲಿ ಅದನ್ನ ಯಾವುದಕ್ಕೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ದೊಡ್ಡದಾಗಿರುವಂತಹದ್ದು ಒಂದು ಸಬ್ಜೆಕ್ಟ್ ಅದು. ಅದನ್ನ ತುಂಬಾ ಚೆನ್ನಾಗಿ ನೀವು ಮಾತಾಡಿದ್ರಿ, ಅದನ್ನ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರಿ. ಅಂದ್ರೆ ಇದು ನಾವೀಗ ಒಂದು ಮಾತನ್ನ ಹೇಳ್ಬೋದು, ನಮ್ಮ ದೃಷ್ಟಿಯಂತೆ ಸೃಷ್ಟಿ ಅಂತ. ನಮ್ಮ ದೃಷ್ಟಿ ಯಾವ ರೀತಿ ಇರ್ತದೋ ಅದೇ ರೀತಿ ಸೃಷ್ಟಿ ಆಗ್ತದಲ್ಲ, ನಾವು ಅದನ್ನ ನೋಡೋ ರೀತಿಯಲ್ಲಿ ನಾವು ಸೃಷ್ಟಿಯನ್ನ ನೋಡ್ಬಹುದು. ಇದನ್ನ ಇಲ್ಲಿ ಹೇಳ್ಬಹುದು. ಅಂದ್ರೆ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತಂದ್ರೆ, ಕವಿಯ ಕಣ್ಣಿಗೆ ಚಂದ್ರ, ಹೆಂಡತಿಯ ಮೋರೆ, ಉಳಿದವರಿಗೆಲ್ಲ ಇದು ಬರಿಯ ಕಲ್ಲುಗುಂಡು. ಅಂದ್ರೆ ಅವರು ನೋಡಿರೋ ದೃಷ್ಟಿ ಆ ರೀತಿಯಲ್ಲಿ ಇದೆ, ಉಳಿದವರು ಅದನ್ನ ಆ ರೀತಿಯಲ್ಲಿ ನೋಡ್ತಾ ಇದ್ದಾಗ ಅವರಿಗೆ ಅದೇ ರೀತಿಯಾಗಿ ಕಾಣಿಸ್ತಾ ಇರ್ತದೆ ಅಂತ ಅನ್ನುವಂತಹದ್ದು ಇಲ್ಲಿ ನಾವು ತಿಳ್ಕೊಳ್ಬಹುದು. ಇಲ್ಲಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅಂದ್ರೆ ಇದು ನಮ್ಗೆ ದೇವರು ಕೊಟ್ಟಿರುವಂತ ಅತೀ ದೊಡ್ಡದಾದಂತಹ ಒಂದು ಮಿಷನ್ ಇದು. ಈ ಇಷ್ಟೊಂದು ಶ್ರೇಷ್ಠವಾಗಿರುವಂತಹ, ಪವಿತ್ರವಾಗಿರುವಂತಹ ಮತ್ತೆ ಅದ್ಭುತವಾಗಿರುವಂತಹ ಮಿಷನ್ ಅನ್ನ ದೇವರು ನಮ್ ಕೈ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಇದನ್ನ ಆಪರೇಟ್ ಮಾಡೋದೇ ಗೊತ್ತಿಲ್ಲ. ಈಗ ಇದನ್ನ ನಮ್ಗೆ ಸ್ವಲ್ಪವಾಗಿ ನಿಮ್ಗೆಲ್ಲರಿಗೂ ಆಪರೇಟ್ ಮಾಡೋದನ್ನ ರಂಗನಾಥ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು 100ರಲ್ಲಿ 5% ಇರಬಹುದು ಅದು. ಆದ್ರೆ ಇದನ್ನ ನೀವು ಈ 5% ಅನ್ನೇ ನೀವು ಇವತ್ತು ಆಪರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ರೆ, ನೀವು ಇವತ್ತು ಅದಕ್ಕೆ ಚಾಲನೆಯನ್ನ ಕೊಟ್ರಿ ಅಂತ ಅಂದ್ರೆ, ಮುಂದೊಂದಿನ ನೀವುಗಳು ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತೀರಾ ಅಂತ ಅಂದ್ರೆ ಅದನ್ನ ನೀವು ಗೆಸ್ ಮಾಡಿರೋದಿಲ್ಲ, ಅಷ್ಟೊಂದು ಪವರ್ಫುಲ್ ವ್ಯಕ್ತಿಗಳಾಗಿ ನಿಂತಿರ್ತೀರಾ. ಯಾಕೆ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಇರುವಷ್ಟು ಶಕ್ತಿ ಅದನ್ನ ವಿಶ್ವದಲ್ಲಿ ಯಾರ ವ್ಯಕ್ತಿಗಳಿರ್ಬಹುದು, ಯಾರೇ ಇರ್ಬಹುದು, ನಾವ್ ಇವತ್ತು ಯಾವುದೇ ವ್ಯಕ್ತಿಯನ್ನ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿ ಕರಿಬಹುದು, ಅವ್ರು ಯಾರೂ ನಮ್ಮ ಸಬ್ ಕಾನ್ಶಿಯಸ್ ಅನ್ನ ಸಂಪೂರ್ಣವಾಗಿ ಉಪಯೋಗಿಸಿದವರು. ಚೆನ್ನಾಗ್ ಬಂತಲ್ಲ, ಗುಡುಗುನು ಇತ್ತು, ನಾನೆಲ್ಲ ಪ್ಲಗ್ ಎಲ್ಲ ತೆಗೆದು ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿರುವಂತಹ ವ್ಯಕ್ತಿಗಳು ಯಾರು ಇಲ್ಲ. ವಿಶ್ವೇಶ್ವರಯ್ಯ ಅವರು ಉಪಯೋಗಿಸಿರೋದು ಕೇವಲ ಸ್ವಲ್ಪ % ಅಲ್ಲಿ. ಅದನ್ನ ಇವತ್ತು ಅವ್ರು ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ, ನಾವು ಅದನ್ನ ಒಂದು 0.5% ಅಲ್ಲಾದ್ರೂ ಉಪಯೋಗಿಸಿದ್ರೇನು ವಿಶ್ವವನ್ನೇ ನಾವು ಇನ್ನೊಂದು ವಿಶ್ವವನ್ನ ಸೃಷ್ಟಿ ಮಾಡ್ಬಿಡ್ಬೋದು. ಯಾಕೆಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹದ್ದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅನ್ನೋದು. ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಯಾವ ರೀತಿಯಾಗಿ ನಾವು ಆಕ್ಟಿವ್ ಮಾಡ್ಬೇಕಂದ್ರೆ ಧ್ಯಾನದ ಮೂಲಕ ಆಕ್ಟಿವ್ ಮಾಡ್ಬೋದು. ತುಂಬಾ ವಿಧಾನಗಳಿದೆ. ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡೋದಕ್ಕೆ ತುಂಬಾ ವಿಧಾನಗಳಿದೆ. ಆದ್ರೆ ನಿಮ್ಗೆ ಇಲ್ಲಿ ಗಾಡ್ ಗಿಫ್ಟ್ ಆಗಿ ಇಲ್ಲಿ ರಂಗನಾಥ್ ಸರ್ ಅವರು ನಿಮ್ಗೆ ಧ್ಯಾನವನ್ನ ಕೊಡ್ತಾ ಇದ್ದಾರೆ. ಈ ಧ್ಯಾನದ ಮೂಲಕವೂ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ಕೋಬಹುದು.
ಇಲ್ಲಿ ನೀವು ಬರೋದಕ್ಕಿಂತ ಮೊದ್ಲೇ ಧ್ಯಾನವನ್ನು ಮಾಡೋದಕ್ಕಿಂತ ಮೊದ್ಲು ನಿಮ್ಮ ಮೈಂಡ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಿತ್ತು, ಯಾವ ರೀತಿಯ ನಾಲೆಜ್ ಅಲ್ಲಿ ಇದ್ದಿತ್ತು, ನಿಮ್ಗೆ ಎಷ್ಟು ತಿಳುವಳಿಕೆ ಜ್ಞಾನ ಇದ್ದಿತ್ತು, ನಿಮ್ಮಲ್ಲಿ ಆಗ ಕೇಳಿದ್ರೆ ನಿಮ್ಮ ನೆನಪಿನ ಶಕ್ತಿಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿ ನೀವು ತಿಳ್ಕೊಂಡಿದ್ರಿ, ಅದು ನಿಮ್ಗೆ ಈಗ ಅದನ್ನ ನೀವು ಅರಿವಿಗೆ ಬರ್ತಾ ಇದೆ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ, ನಾನು ಎಷ್ಟು ಕ್ರಿಯಾಶೀಲವಾಗಿದ್ದೀನಿ, ಎಷ್ಟು ಆಕ್ಟಿವ್ ಆಗಿದ್ದೀನಿ, ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ, ನಾನು ಹೇಗಿದ್ದೀನಿ ಇವತ್ತು ಅನ್ನುವಂತಹದ್ದು ನಿಮ್ಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ನೀವು ಮಾಡ್ತಾ ಇರುವಂತಹ ಧ್ಯಾನದಿಂದ ನಿಮ್ಮಲ್ಲಿ ಇರುವಂತಹ ಸಬ್ಕಾನ್ಶಿಯಸ್ ಮೈಂಡ್ ಏನಿದೆ ಆಕ್ಟಿವ್ ಆಗ್ತಾ ಇದೆ. ಇವತ್ತು ಈ ಆಕ್ಟಿವ್ ಆಗ್ತಾ ಇರುವಂತಹ ಸಬ್ಕಾನ್ಶಿಯಸ್ ಮೈಂಡ್ ಇಂದ ನೀವು ಇಷ್ಟೆಲ್ಲ ಪಡಿತಾ ಇದ್ದೀರಾ. ಈ ಒಂದು ಸದುಪಯೋಗನ ತುಂಬಾ ಚೆನ್ನಾಗಿ ಎಲ್ಲರೂ ಪಡೆದುಕೊಳ್ಳಿ. ಪ್ರತಿದಿನ ಧ್ಯಾನವನ್ನ ಮಾಡ್ರಿ. ನೀವು ಬೇರೆ ಬೇರೆ ವಿಧಾನಗಳಿರಬಹುದು, ಆದ್ರೆ ನಿಮ್ಗೆ ಅತಿ ಸುಲಭವಾಗಿ ಸರಳವಾಗಿ ಇರುವಂತಹ ಈ ಒಂದು ಧ್ಯಾನ ವಿಧಾನದಲ್ಲಿ ತುಂಬಾ ವಿಧಾನಗಳಿದೆ. ನಾವು ಗುರುಮುಖೇನ ಮಾಡಿರುವಂತಹ ಧ್ಯಾನ ವಿಧಾನ ಸರ್ವಶ್ರೇಷ್ಠವಾದ ಧ್ಯಾನ ವಿಧಾನ. ಯಾವುದೇ ಒಂದು ಧ್ಯಾನವಿರಬಹುದು, ಯಾವುದೇ ಕಾರ್ಯವಿರಬಹುದು, ಒಬ್ಬ ಗುರು ಮುಖಾಂತರವೇ ಮಾಡಬೇಕು. ಅದು ನಿಮ್ಗೆ ಇಲ್ಲಿ ರಂಗನಾಥ್ ಅವರು ಸಿಕ್ಕಿದ್ದಾರೆ. ನೀವು ಇಲ್ಲಿ ಇದನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರೋ ಅದನ್ನ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರೋ ಅದನ್ನ ಇಲ್ಲಿ ಅಥವಾ ಸಮಸ್ಯೆಗಳಾದ್ರೂ ಅದನ್ನ ನಿಮ್ಗೆ ಇಲ್ಲಿ ಕೇಳಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ರಂಗನಾಥ್ ಸರ್ ಅವರು ಇದ್ದಾರೆ. ನೀವು ಮೊಬೈಲ್ ಅಥವಾ ಬೇರೆ ಎಲ್ಲೋ ಯಾರೋ ಹೇಳಿರೋದನ್ನು ಕೇಳಿ ನೀವು ಧ್ಯಾನವನ್ನ ಆರಂಭ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಸಮಸ್ಯೆಗಳು ಬಂದಾಗ ಅದಕ್ಕೆ ಉತ್ತರ ಅಥವಾ ಪರಿಹಾರ ಅಲ್ಲಿ ಸಿಗೋದಿಲ್ಲ. ಆಗ ಏನಾಗ್ತದೆ, ಧ್ಯಾನವನ್ನ ಮಾಡುವುದು ತಪ್ಪು ಅನ್ನುವಂತ ಒಂದು ತಿಳುವಳಿಕೆಗೆ ನಾವು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ದರಿಂದ ಒಂದು ಗುರುಮುಖೇನ ತೆಗೆದುಕೊಳ್ಳುವಂತಹ ಧ್ಯಾನವಿರಬಹುದು, ಗುರುಮುಖೇನ ಮಾಡುವಂತಹ ಯಾವುದೇ ಒಂದು ಕಾರ್ಯಗಳು ಸಿದ್ಧಿ ಆಗ್ತದೆ. ಆದ್ರಿಂದ ತುಂಬಾ ಚೆನ್ನಾಗಿ ಇಲ್ಲಿ ನಿಮ್ಗೆ ಗಾಡ್ ಗಿಫ್ಟೇ ಇದು. ಯಾಕೆಂದ್ರೆ ನಾವು ಮನೇಲಿ ಕುತ್ಕೊಂಡು ನಾವು ರಂಗನಾಥ್ ಸರ್ವನ್ನ ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೇರೆ ಯಾವುದೇ ಒಂದು ಇದರಿಂದ ನಮ್ಗೆ ಬರ್ಲಿಲ್ಲ. ಧ್ಯಾನವನ್ನು ನಮ್ಗೆ ಹೇಳೋರು ಇರ್ಲಿಲ್ಲ. ಇಲ್ಲಿ ನಮ್ಗೆ ಮನೆಗೆ ಮುಟ್ಟಿಸುವಂತ ವ್ಯವಸ್ಥೆಗಳು ಆಗ್ಲಿಲ್ಲ. ನಮ್ಗೆ ರಂಗನಾಥ್ ಸರ್ ಅವರ ಮನೆಗೆ ಹೋಗ್ಲಿಕ್ಕೆ ನಮ್ಗೆ ಅವರ ಮನೆ ಎಲ್ಲಿದೆ ಅನ್ನೋದು ಹೋಗ್ಲಿ, ಅವ್ರು ಯಾರು ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಇವತ್ತು ನಾವು ಮೊಬೈಲ್ ಅನ್ನ ಕೆಟ್ಟದು ಅಂತ ಅನ್ನೋದನ್ನ ಒಳ್ಳೆಯದಾಗಿ ನೋಡಿದ್ರೆ ಒಳ್ಳೇದು. ಅದೇ ಹೇಳೋದು ದೃಷ್ಟಿಯಂತೆ ಸೃಷ್ಟಿ ಅಂತ. ನಾವು ಯಾವ ರೀತಿಯಾಗಿ ಅದನ್ನ ಉಪಯೋಗಿಸ್ತಾ ಹೋಗ್ತೀವಲ್ಲ ಅಷ್ಟು ನಾವು ಒಳ್ಳೆಯ ರಿಸಲ್ಟ್ ಅನ್ನ ಪಡೆಬಹುದು. ಈ ಮಹಾವತಾರ ಫೌಂಡೇಶನ್ ಇದೆಯಲ್ಲ, ಇದು ಒಂದು ಬ್ರಹ್ಮಾಂಡ ಶಕ್ತಿ. ಇದು ಈ ಶಕ್ತಿ ಅಲ್ಲಿರುವಂತಹ ಗುರುಗಳು ಇದಾರಲ್ಲ, ಅವರು ಅದರ ಶ್ರೇಷ್ಠವಾದ ಅತ್ಯುನ್ನತವಾದಂತಹ ಒಂದು ಸ್ಥಾನದಲ್ಲಿ ನಮ್ಮೆಲ್ಲರನ್ನ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ಧ್ಯಾನದ ಮೂಲಕ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಧ್ಯಾನ ಮಾಡುವಾಗ ಯಾವುದೇ ರೀತಿಯ ತೊಂದರೆಗಳಾದ್ರೂ ಅವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸದಾಕಾಲ ರಕ್ಷಿಸ್ತಾ ಇದ್ದಾರೆ. ಆ ಒಂದು ಭಾವನೆ ನಿಮ್ಮನ್ನ ಇಡೀ ದಿನದಲ್ಲಿ ನೀವು ಇರುವಷ್ಟು ಕಾಲಗಳಲ್ಲೂ ನಿಮ್ಮನ್ನ ರಕ್ಷಿಸ್ತಾ ಹೋಗ್ತಾ ಇರ್ತದೆ. ಸದಾಕಾಲ ಸರ್ವಕಾಲ ಎಲ್ಲರೂ ಪ್ರತಿಯೊಬ್ಬರು ಧ್ಯಾನವನ್ನ ಮಾಡ್ತಾ ಹೋಗ್ರಿ. ನಿಮ್ಮಲ್ಲಿರುವಂತಹ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ರಿ. ಇದರಿಂದ ನಿಮ್ಮಲ್ಲಿ ನೀವು ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ. ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಲ್ಲ ಪ್ರತಿಯೊಬ್ರು ಆಗ್ತೀರಾ. ನಿಮ್ಮಲ್ಲಿರುವಂತಹ ಒಂದು ಕ್ರಿಯಾಶೀಲತೆ ನಿಮ್ಮಲ್ಲಿ ಆಕ್ಟಿವ್ ಆಗ್ತಾ ಹೋಗ್ತದೆ. ನಿಮ್ಮಲ್ಲಿರುವಂತಹ ಸಾಮಾಜಿಕ ಪ್ರಜ್ಞೆ ನಿಮ್ಮಲ್ಲಿ ಆಕ್ಟಿವ್ ಆಗ್ತಾ ಹೋಗ್ತದೆ. ಈಗ ಎಲ್ಲರೂ ಇಷ್ಟಪಡ್ಬೇಕಂತ ಅನ್ಕೊಂಡಿಲ್ಲ. ಈಗ ನನ್ನನ್ನೇ ಅಲ್ಲಿ ಕೆಲವರು ಇಷ್ಟಪಡಬಹುದು, ಕೆಲವರು ಇಷ್ಟಪಡದೇನು ಇರಬಹುದು. ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಅವರವರ ಮೈಂಡಿಗೆ ಸಂಬಂಧಪಟ್ಟಿದ್ದು. ಅವರು ನನ್ನನ್ನ ಯಾವ ರೀತಿಯಲ್ಲಿ ನಾನು ಹೇಳೋದನ್ನ ಯಾವ ರೀತಿಯಲ್ಲಿ ತಗೊಂಡಿರ್ತಾರೋ ಅದು ಅವರಿಗೆ ಬಿಟ್ಟಿದ್ದು. ನನ್ನ ಉದ್ದೇಶ ಇಷ್ಟೇ. ರಂಗನಾಥ್ ಸರ್ ಅವರು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನನ್ಗೆ ಒಂದ್ ಸಣ್ಣ ಮಾತಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ನಾನು ಅವರಿಗೆ ಜನ್ಮದ ಋಣಗಳು ಇರಬಹುದು, ಏನೋ ಒಂದು ಅವರು ನನ್ಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬಾ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ 100 ಜನರಿಗೆ ನಾವಿಲ್ಲಿ ಹೇಳ್ಬೇಕು ಅಂತ ಅನ್ನೋದಿಲ್ಲ. ಕೇವಲ ಇಬ್ಬರಿಗೆ ಹೇಳಿ ಅದರಲ್ಲಿ ಒಬ್ರಿಗೂ ಒಳ್ಳೇದಾದ್ರೂ ಅದರಷ್ಟು ಪುಣ್ಯ ಯಾವುದಿಲ್ಲ. ನಮ್ಮ ಕಾನೂನು ಹೇಳೋ ರೀತಿಯಲ್ಲಿ 10 ಜನ ತಪ್ಪಿತಸ್ಥರಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಶಿಕ್ಷೆ ಆಗ್ಬಾರ್ದು. ನಮ್ಮಲ್ಲಿ 10 ಜನ ತಪ್ಸ್ಕೊಂಡು ಹೋದ್ರು ನಮ್ಗೆ ಪರವಾಗಿಲ್ಲ, ಹೋಗ್ಲಿ ಅವರು, ಆದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಗೂ ಶಿಕ್ಷೆ ಆಗ್ಬಾರ್ದು ಅಲ್ಲಿ ಅನ್ನುವಂತಹ ಒಂದು ಕಾನೂನು ಇರುವಂತಹ ಈ ದೇಶ. ನಮ್ಮ ಸಂಸ್ಕೃತಿ ಅತ್ಯುನ್ನತವಾದ ಶ್ರೇಷ್ಠವಾದ ಸಂಸ್ಕೃತಿ. ಇದನ್ನ ನಾವು ಉಳಿಸಿ ಬೆಳೆಸ್ಬೇಕಂತಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಮ್ಗೆ ಕ್ಲಿಯರ್ ಆಗಿರ್ಬೇಕು. ನಮ್ಮಲ್ಲಿರುವಂತಹ ವ್ಯಕ್ತಿತ್ವ ಹೊರಗೆ ಬರ್ಬೇಕು. ಈ ಎಲ್ಲದಕ್ಕೆ ಮುಖ್ಯ ಕಾರಣ ಈ ಧ್ಯಾನವನ್ನ ಕ್ರಿಯಾಶೀಲವಾಗಿ ಪ್ರತಿಯೊಬ್ರು ಪ್ರತಿನಿತ್ಯ ನಿಮ್ಗೆ ಆಗುವಂತಹ ಸಮಯದಲ್ಲಿ ಪ್ರತಿನಿತ್ಯ ಮಾಡ್ತಾ ಹೋಗ್ರಿ. ಇದರಿಂದ ಅತ್ಯಂತ ಒಳ್ಳೆಯದನ್ನ ನೀವು ಪಡಿತಾ ಹೋಗ್ತೀರಾ. ನಾವು ಎಲ್ಲರ ಪರವಾಗಿ ಸರ್ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ನೀವು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದೀರಾ. ಇಷ್ಟೊಂದು ಜನರ ತಲೆಯಲ್ಲಿ ಸರ್ ನೀವು ಅವರ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ನೀವು ಆಕ್ಟಿವ್ ಮಾಡ್ಲಿಕ್ಕೆ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀರಾ.
ನಿಮ್ಮ ಪ್ರಯತ್ನಕ್ಕೆ ಅದ್ಭುತವಾದಂತ ಫಲ ಸಿಗ್ಲಿ. ಆ ಯೂನಿವರ್ಸ್ ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತ ಹೇಳಿ ಹೇಳ್ತಾ ಸರ್, ನಾನು ಆಶೀರ್ವಾದ ಮಾಡೋದಕ್ಕೆ ಸಣ್ಣವಳು ಸರ್. ನಾನೊಂದು ಶುಭಾಶಯವನ್ನ ನಿಮ್ಗೆ ಕೋರ್ತೀನಿ ಸರ್. ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಬಂದವರಿಗೆ ಎಲ್ರಿಗೂ ಆ ಯೂನಿವರ್ಸ್ ಸಂಪೂರ್ಣವಾದ ಶಕ್ತಿಯನ್ನ ಕೊಡ್ಲಿ. ಅದರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ. ಆಶೀರ್ವಾದ ಇದೆ ಅನ್ನುವಂತಹ ಒಂದು ಶಕ್ತಿಯೇ ನಿಮ್ಮನ್ನ ಎಲ್ಲೋ ತಗೊಂಡು ಹೋಗಿ ನಿಲ್ಸಿರ್ತದೆ. ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳಿ ಹಾರೈಸ್ತು ಸರ್. ಅವಕಾಶಕ್ಕಾಗಿ ಬಂದಿರುವಂತ ಎಲ್ಲರಿಗೂ ನಮಸ್ಕಾರವನ್ನ ಹೇಳ್ತಾ ಇದ್ದೀನಿ. ನಿಮ್ಗೂ ಸರ್ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಗಂಗಾ ಶೆಟ್ಟಿ ಮ್ಯಾಮ್. ಈ ವೇದಿಕೆ ಮತ್ತು ಇದರ ಕರ್ತೃವಿಗೆ ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಕಾಗದು, ಅಷ್ಟು ಒಂದು ಒಳ್ಳೆ ಪ್ರಯತ್ನ ನಡೀತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೀಪಾ ಮೇಡಮ್ ಮಾತಾಡಿ. ಹಾ, ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಇವತ್ತಿನ ಟಾಪಿಕ್ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಆಕ್ಚುಲಿ ನನ್ಗೆ ಈಗ 2 ದಿವಸದಿಂದ ಸ್ವಲ್ಪ ಡಸ್ಟ್ ಅಲರ್ಜಿ ಆಗ್ಬಿಟ್ಟು ಸ್ವಲ್ಪ ಕಾಫ್ ಮತ್ತೆ ಕೋಲ್ಡ್ ಆಗಿದೆ. ಆಕ್ಚುಲಿ ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ, ನಾನು ಈಗ 2 ದಿವಸದಿಂದ ನಾನು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ, ಹೋಮ್ ರೆಮಿಡೀಸೇ ಮಾಡ್ತಾ ಇದ್ದೀನಿ. ಬಟ್ ನಾನು ಎಲ್ಲರೂ ಹೇಳ್ತಿದ್ರು ನೀವ್ ಮಲ್ಕೊಂಡ್ಬಿಡ್ತೀಯ, ಇನ್ನೇನು ಹುಷಾರಿಲ್ದಂಗ ಆಗುತ್ತೆ ಅಂತ ಹೇಳಿ ಮನೇಲಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಮತ್ತೆ ನಮ್ಮ ಅಪ್ಪನೂ ಹೇಳ್ತಿದ್ರು, ಮಗನೂ ಹೇಳ್ತಿದ್ದ. ಬಟ್ ನಾನು ಮಲ್ಕೊಳ್ಳೇ ಇಲ್ಲ. ಆಕ್ಚುಲಿ ಇನ್ನು ಕೆಲಸ ಜಾಸ್ತಿನೇ ಮಾಡಿದೀನಿ ಅಂತ ಹೇಳ್ತಿದೀನಿ. ಅದಕ್ಕೆ ಆಕ್ಚುಲಿ ಏನ್ ಕಾರಣ ಅಂದ್ರೆ ಎನರ್ಜಿ ಅದು ನಾನ್ ಅನ್ಕೊಂಡಿದೀನಿ. ಬಟ್ ನಾನ್ ಮಲ್ಕೊಳ್ಳಿಲ್ಲ, ಮಾತ್ರೆನೂ ತಗೊಳ್ಳಿಲ್ಲ, ಬರೀ ಹೋಮ್ ರೆಮಿಡೀಸ್ ಮಾಡ್ದೆ. ಅದು ತುಳಸಿ ನೀರ್ ಕುಡ್ದೆ, ಬಿಸಿನೀರ್ ಮಾಡ್ಕೊಂಡು, ಆಮೇಲೆ ಕಷಾಯ ಮಾಡ್ಕೊಂಡು ಕುಡ್ದೆ. ಓಕೆ, ಪರವಾಗಿಲ್ಲ, ಚೆನ್ನಾಗ್ ಅನಿಸ್ತು. ಇವತ್ತಿನ ಕ್ಲಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಯಾವಾಗ್ಲೂ ನಾವು ಗುಡ್ ಅಫರ್ಮೇಶನ್ ಅನ್ನ ಕೊಡ್ಬೇಕು, ಗುಡ್ ಅಫರ್ಮೇಶನ್ ಅನ್ನ ತಗೋಬೇಕು. ಆಕ್ಚುಲಿ ನೀವು ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ತುಂಬಾನೇ ಚೆನ್ನಾಗಿದೆ ಅವ್ರದ್ದು. ಆಕ್ಚುಲಿ ನಮ್ ಹಿಂದೂಗಳಲ್ಲಿ ಯಾವಾಗ್ಲೂ ನೆಗೆಟಿವ್ಸೇ ಜಾಸ್ತಿ ಇರುತ್ತೆ. ಅಲ್ಲಿಗೆ ಹೋದ್ರೆ ಹಿಂಗಾಗುತ್ತೆ, ಅವ್ರ ಜೊತೆ ಮಾತಾಡಿದ್ರೆ ಹಿಂಗಾಗುತ್ತೆ, ಮತ್ತೆ ಆ ದೇವಸ್ಥಾನಕ್ ಹೋಗು ನಿಂಗ್ ಅಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ, ಮತ್ತೆ ಇಂಥ ಗುರುಗಳ ಹತ್ರ ಹೋಗು, ಇಂಥ ಜೋಯಿಸ್ ಹತ್ರ ಹೋಗು, ಅವ್ರು ನಿಮ್ಗೆ ತುಂಬಾ ಚೆನ್ನಾಗ್ ಹೇಳ್ತಾರೆ, ಇದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸುಮ್ನೆ. ಆಕ್ಚುಲಿ ನಮ್ಗೆ ನಮ್ಮ ಮನ್ಸಲ್ಲಿ ಈಗ ನಾವು ನಮ್ಮ ಒಂದು ಸಬ್ ಕಾನ್ಶಿಯಸ್ಗೆ ನಾವ್ ಏನೇನ್ ಪಾಸಿಟಿವ್ ಅಫರ್ಮೇಶನ್ ಕೊಡ್ತಾ ಹೋಗ್ತೀವಲ್ಲ, ಅದು ನಮ್ ಬ್ಲಾಕೇಜಸ್ ಎಲ್ಲ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾನೇ ಹೇಳೋದು, ಇದು ನಂಗೆ ಸೈಕಾಲಜಿ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ, ನಂಗೆ ಕಲಿಬೇಕನ್ನೋದು ತುಂಬಾನೇ ಇತ್ತು ಗುರುಜಿ. ನೀವ್ ಇದ್ರಲ್ಲಿ ನಾನೀಗ ಒಂದ್ ಅಂಶ ತಿಳ್ಕೊಂಡೆ. ಬಟ್ ಒಳ್ಳೇದನ್ನೇ ಮಾಡ್ತಾ ಹೋಗ್ಬೇಕು, ಒಳ್ಳೇದನ್ನೇ ಕೇಳ್ತಾ ಹೋಗ್ಬೇಕು, ಅದೇ ನಮ್ಗೆ ಪಾಸಿಟಿವ್ ವೈಬ್ಸ್ ಅಂತ ಅನ್ಕೊಂಡಿದೀನಿ. ಅದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನಮ್ಗೆ ಯಾವ್ದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಈಗ ಧ್ಯಾನದಿಂದನೂ ನಾವು ಕಡಿಮೆ ಮಾಡ್ಕೋಬಹುದು ನಮ್ ಕಾಯಿಲೆಗಳನ್ನ. ನಾವು ಮಾಡೋ ಒಳ್ಳೆ ವಿಚಾರಗಳಿಂದನೂ ಸಹ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಒಳ್ಳೇದನ್ನ ಕೇಳೋದ್ರಿಂದನೂ ಸಹ ನಾವು ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು. ಒಳ್ಳೇದನ್ನ ನೋಡೋದ್ರಿಂದನೂ ಸಹ ನಾವು ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು. ಎಲ್ಲ ನಮ್ಮಲ್ಲೇ ಇದೆ, ಇಡೀ ಬ್ರಹ್ಮಾಂಡನೇ ನಮ್ಮಲ್ಲಿದೆ. ಬಟ್ ಅದನ್ನ ನಾವು ಫಾಲೋ ಅಪ್ ಮಾಡೋದ್ರಲ್ಲಿದೆ ಗುರುಜಿ. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್ ನಿಮ್ದು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇದು ಮಾಡಿ ನಿಮ್ಗೆ ಧ್ವನಿ ಇಲ್ಲ ಅಂದ್ರೆ ಲಿಂಗಮುದ್ರ ಮಾಡಿ. ತುಂಬಾನೇ ಕಾಫ್ ಕೋಲ್ಡ್ ಆಗಿದೆ ಗುರುಜಿ, ಅದಕ್ಕೋಸ್ಕರ ನಾನು ಇಲ್ಲ, ಲಿಂಗಮುದ್ರ ಗೊತ್ತಲ್ಲ ನಿಮ್ಗೆ, ಲಿಂಗಮುದ್ರ ಮಾಡಿ. ಗೊತ್ತಿದೆ ಒಂದು 10 ನಿಮಿಷ, ದಿನಕ್ಕೊಂದು 10-15 ನಿಮಿಷ ಮಾಡಿ ಸಾಕು, ಹೆಚ್ಚು ಬೇಡ. ಆಮೇಲೆ ಸೂರ್ಯಮುದ್ರ ಆದ್ರೆ ಸೂರ್ಯಮುದ್ರ ಮಾಡಿ, ಒಳ್ಳೇದು. ಈ 2 ಇದಾದ್ಮೇಲೆ ಎಲ್ಲ ಬೆರ್ಲು ನಮ್ಗೆ ಎಷ್ಟು ವಿಡಿಯೋಲಿದಮ್ಮ, ಎಷ್ಟು ವಿಡಿಯೋಗಳಿದೆ ನೀವು ನೋಡಿಲ್ಲ ಎಲ್ಲ ಗುರುಜಿ. ಸ್ವಲ್ಪ ಮನೇಲಿ ಮೊನ್ನೆ ಸ್ವಲ್ಪ ವಾರ್ಡ್ರೋಬ್ ಮಾಡಿಸ್ತಾ ಇದ್ರು, ಡಸ್ಟ್ ಅಲರ್ಜಿ ಆಗ್ಬಿಡ್ತು ಗುರುಜಿ. 4 ತುದಿಗಳು ಚೆನ್ನಾಗಿ ಬ್ರಷ್ ಮಾಡ್ಕೋಬೇಕು. ಡೈಲಿ ಮಾಡ್ತಾ ಇದೀನಿ ಗುರುಜಿ. ಏನು ಅಂತಂದ್ರೆ, ನಾನು ನನ್ನ ಲೈಫ್ ಅಲ್ಲಿ ನಾನೊಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ, ನಾನು ಜೀವ ಇರೋರ್ಗು ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅಂತ ನಾನ್ ಅನ್ಕೊಂಡಿದೀನಿ ಗುರುಜಿ. ಏನೇ ಇದ್ರು ಹೋಮ್ ರೆಮಿಡೀಸ್, ಈ ತರ ಅಕ್ಯುಪ್ರೆಷರ್ ಅಂತ ನಾನು ನನಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಧ್ಯಾನ ಶಕ್ತಿ ಎಲ್ಲ ಸಾಕು ಅಷ್ಟೇ. ನಮಸ್ತೆ. ಒಂದ್ ನಿಮಿಷ ನನ್ ರಂಗ ಸರ್ ಹತ್ರ ಒಂದು ಮಾತಾಡ್ಬೇಕು. ದೀಪಾ ಅವರೇ ಮಾಡಕ್ ಹೇಳಿ ಸರ್. ಒಂದ್ ನಿಮಿಷ. ದೀಪಾ ಮೇಡಮ್ ಅವರೇ, ನೀವು ತುಂಬಾ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಇಷ್ಟೊತ್ತವರೆಗೆ ರಂಗನಾಥ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನಮ್ಮ ಸಬ್ ಕಾನ್ಶಿಯಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ ಅನ್ನೋದನ್ನ. ಯಾಕೆಂದ್ರೆ ನಾನು ಸಬ್ ಕಾನ್ಶಿಯಸ್ಲಿ ವರ್ಕ್ ಮಾಡೋದ್ರಿಂದಾನೇ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ನೀವು ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಯಾವುದೇ ಒಂದು ಇರ್ಬೋದು, ಯಾವುದನ್ನಾದ್ರೂ ನೀವು ಒಂದು ಸಣ್ಣ ಒಂದು ಪೇಪರ್ ಅನ್ನೇ ಬಾಯಿಗೆ ಹಾಕಿ ಇದು ಮಾತ್ರೆ ಅಂತ ನಿಮ್ಮ ಸಬ್ ಕಾನ್ಶಿಯಸ್ಗೆ ನೀವು ಇದರಿಂದ ನಂಗೆ ಕ್ಲಿಯರ್ ಆಗ್ತದೆ ಅಂತ ಕಳ್ಸಿದ್ರೆ, ಅದು ನಿಮ್ಮ ಸಬ್ ಕಾನ್ಶಿಯಸ್ ತಗೊಂಡಿದೆ ಅಂದ್ರೆ ನಿಮ್ಗೆ ಖಂಡಿತವಾಗಿ ಕ್ಲಿಯರ್ ಆಗ್ತದೆ. ಹಾಗಾಗಿ ನಾವು ಯಾವುದನ್ನು ಇಲ್ಲಿ ನಾವು ಬೇರೆ ಯಾವ್ದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದಕ್ಕಿಂತ ನಮ್ಗೆ ಯಾವುದು ಶ್ರೇಷ್ಠ ಅದು ಆ ಪದ್ಧತಿಯನ್ನ ನಾವು ಮಾಡೋಣ. ನಮ್ಗೆ ಧ್ಯಾನ ಇರಬಹುದು, ಇವುಗಳೆಲ್ಲ ಸುಲಭವಾಗಿ ಸಿಗುವಂತಹದ್ದು, ಇದನ್ನ ನಾವು ಸುಲಭವಾಗಿ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗೋಣ. ಯಾಕೆ ಅಂದ್ರೆ ನಮ್ಮ ಈ ಒಂದು ಸಂಸ್ಕೃತಿ ಇದೆಯಲ್ಲ, ಸನಾತನ ಸಂಸ್ಕೃತಿ, ಈ ದೇವಸ್ಥಾನಗಳಿರ್ಬಹುದು, ಯಾವುದೇ ಇರೋದು ಆಧ್ಯಾತ್ಮಿಕ ಕ್ಷೇತ್ರಗಳನ್ನ ನಾವು ಮಾತಾಡೋದು ಬೇಡ ಇಲ್ಲಿ. ಯಾಕೆ ಅಂತಂದ್ರೆ ಅವುಗಳನ್ನ ಉಳಿಸೋಣ, ಬೆಳೆಸೋಣ. ಒಂದು ನಾವು
ಈ ಸಂಸ್ಕೃತಿಯನ್ನು ನಾವು ಅತ್ಯಂತ ಮೇಲ್ಮಟ್ಟದಲ್ಲೇ ನೋಡ್ಬೇಕು. ನಾವು ಮುಂದೆ ನಮ್ಮ ಮಕ್ಕಳಿಗೂ ಈ ಸಂಸ್ಕೃತಿಯನ್ನು ಉಳಿಸ್ಬೇಕು. ಯಾಕೆ ನಾನು ಇಲ್ಲಿ ಒಬ್ಬ ಹಿಪ್ನೋಟೈಸರ್ ಆಗಿ ನಾನು ಇಲ್ಲಿ ಈ ಮಾತನ್ನ ಹೇಳ್ಬಾರ್ದು, ಆದ್ರೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನನಗೆ ಅರ್ಥ ಆಗಿದೆ. ನಾವು ಯಾವುದನ್ನು ಮಕ್ಕಳಿರಬಹುದು, ಯಾರೇ ಇರಬಹುದು, ಇಲ್ಲಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾವು ಆಧ್ಯಾತ್ಮಿಕದಲ್ಲಿ ಅವರನ್ನ ನಂಬಿಸಬಹುದು, ಆಧ್ಯಾತ್ಮಿಕದಿಂದ ಅವರನ್ನ ಒಂದು ಒಳ್ಳೆ ಮಾರ್ಗದ ಕಡೆ ಅವರನ್ನ ತಗೊಂಡು ಹೋಗಬಹುದು. ಆದ್ರಿಂದ ನಾವು ಅವರಿಗೆ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇದೆ, ಖಂಡಿತ ಅವರಿಗೆ ಕೆಲಸ ಆಗ್ತದೆ. ಹಾಸ್ಪಿಟಲ್ ಅಲ್ಲಿ ನಂಬಿಕೆ ಇದೆ, ಖಂಡಿತ ಕೆಲಸ ಆಗ್ತದೆ. ಆಯುರ್ವೇದಿಕ್ ಅಲ್ಲಿ ನಂಬಿಕೆ ಇದೆ, ಖಂಡಿತ ಕೆಲಸ ಆಗ್ತದೆ. ಅವರು ಯಾವುದನ್ನ ನಂಬ್ತಾರಲ್ಲ ಅದು ಅವರಿಗೆ ಖಂಡಿತವಾಗಿ ರಿಸಲ್ಟ್ ಅನ್ನ ಕೊಡ್ತದೆ. ತುಂಬಾ ಉತ್ತಮವಾದಂತಹ ಅವರು ಅದರಲ್ಲಿ ಒಂದು ಉತ್ತಮವಾದಂತಹ ಅವ್ರು ರಿಸಲ್ಟ್ ಅನ್ನ ನೋಡ್ತಾ ಇರ್ತಾರೆ. ಆದ್ರೆ ನಾವು ಎಲ್ಲದಕ್ಕೂ ನಾವು ಮಹತ್ವವನ್ನು ಕೊಡೋಣ. ಏನಾಗತ್ತಮ್ಮ ಇಲ್ಲಿ ಗಂಗಾ ಶೆಟ್ಟಿ ಅವರೇ, ಇಲ್ಲಿ ಎರಡು ವಿಷಯಗಳೇನಂದ್ರೆ, ಸೊ ನಾವು ಯಾವುದೇ ನಂಬಿಕೆ ಅನ್ನೋದು, ಈಗ ನಾನು ಈ ಸೆಷನ್ ಅಲ್ಲೂ ಅದೇ ಹೇಳಿದ್ದೀನಿ, ಪ್ರಾಧಾನ್ಯವಾಗಿ ನಂಬಿಕೆ 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 ಅಂತ ಹೇಳ್ತಾನೆ ಬಂದಿದ್ದೀನಿ. ಇಲ್ಲಿ ನಂಬಿಕೆ ಅನ್ನೋದು ನೋಡಿ, ಆಯುರ್ವೇದದಲ್ಲಿ ಯಾವುದೇ, ನಾನು ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್, ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇಂದಿನ ಕ್ಲಾಸ್ ಅಲ್ಲಿ. ಹೇಗಿರುತ್ತಂದ್ರೆ, ಒಂದು ಯಾವುದೇ ನಾರ್ಮಲ್ ಜಲ, ಒಂದು ನಾರ್ಮಲ್ ವಾಟರ್ ತಗೊಂಡು ಇದು ಮಾರ್ಪಿನ್ ಅಂದ್ರೆ ನಾವು ನಂಬಿದ್ರೆ ಸಾಕು, ನಮ್ಮ ದೇಹದಲ್ಲಿರುವಂತ ಎಲ್ಲಾ ಕ್ಯಾನ್ಸರ್ ಪೇನು ಸಹ ಹೋಗತ್ತೆ. ಅದು ಇದು ಪ್ರಾಧಾನ್ಯತೆ. ಆದ್ರೆ ಏನಂದ್ರೆ ಒಂದು ವಿಷಯ, ನಂಬಿ ನಾನು ಒಂದು ಅಲೋಪತಿ ಮೆಡಿಸಿನ್ ತಗೋಬಾರ್ದು. ಯಾಕಂದ್ರೆ ಆ ಮೆಡಿಸಿನ್ ಅಲ್ಲಿ ನಾವು ನಂಬಿದ್ರೆ ಆಗತ್ತೆ ಅಂತ ಗೊತ್ತು. ಆದ್ರೆ ಯಾವಾಗ ಅದು ತಗೋತೀವೋ ಅದರಿಂದ ಕೆಮಿಕಲ್ ನನಗೆ ಸೈಡ್ ಎಫೆಕ್ಟ್ ಕೊಡುತ್ತೆ ನನ್ನ ದೇಹಕ್ಕೆ. ಅರ್ಥ ಆಯ್ತಾ? ಅದು ಒಂದು ಕರೆಕ್ಟ್ ಅಲ್ಲ. ಅದು ಅದೇ ತರ ದೀಪಾವಳಿ ಹೇಳ್ತಾ ಇದ್ರಲ್ಲ, ಅಲ್ಲಿ ಒಂದು ಟೆಂಪಲ್ಗೆ ಹೋದ್ರೆ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ಅವರು ಒಳ್ಳೇದು ಹೇಳೋದು, ಅಂದ್ರೆ ನಂಬಿಕೆ ಅಂದ್ರೆ ಆಧ್ಯಾತ್ಮಿಕ ಪರವಾಗಿ ನಾವು ಬೆಳೀತಾ ಇದ್ವಿ. ಅದೇ ತರ ನಮ್ಮ ಸನಾತನ ಧರ್ಮನ ಬೆಳೆಸ್ತಾ ಹೋಗ್ತೀವಿ. 100% ಕರೆಕ್ಟ್ ಅದು. ಆದ್ರೆ ಈಗ ಇತ್ತೀಚಿನ ಕಾಲದಲ್ಲಿ ದುಡ್ಡು ಮುಖಾಂತರ ಏನ್ ಮಾಡ್ತಾ ಇದ್ರೆ, ದುಡ್ಡು ಸಂಪಾದನೆ ಮಾಡಕ್ಕೆ ಅವ್ರು ಮಾಡುವಂತ ವಿಷಯಗಳು ಸರಿ ಇಲ್ಲ. ಯಾವ ತರ ಅಂದ್ರೆ, ಇದು ಮಾಡಿ ಅಂತ ಹೇಳ್ತಾರೆ, ಅದು ನಂಬಿ ನಾವು ಮಾಡ್ತೀವಿ, ಸ್ವಲ್ಪ ಪರಿಹಾರ ಆಗಿರ್ಬೋದು. ಮತ್ತೆ ಇನ್ನೂ ಹೆಚ್ಚು ದುಡ್ಡುಗೋಸ್ಕರ ಇನ್ನೂ ಇದು ಮಾಡಿ ಅದು ಮಾಡಿ ಅಂತ ಸ್ವಲ್ಪ ಅಡ್ಡ ಪರಿಕಲ್ಪನೆಯಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ಇದು ಪ್ರಧಾನ ವಿಷಯ. ಅವರು ಇಟ್ಕೊಂಡಿರೋ ವಿಷಯ ಏನಂದ್ರೆ ದುಡ್ಡುಗೋಸ್ಕರ ಅಷ್ಟೇ. ಇದು ಸ್ವಲ್ಪ ನಾವು ಗಮನ ಹರಿಸ್ಬೇಕಾದ್ಮೇಲೆ, ಗಮನ ಹರಿಸಿ ಯಾರಾದ್ರೂ ಅವ್ರ ಹತ್ರ ಹೋಗೋವ್ರು ಸ್ವಲ್ಪ ಜಾಗರೂಕತವಾಗಿ ವ್ಯವಹರಿಸಿದ್ರೆ ಖಂಡಿತವಾಗಿ ನಾವೇ ಹೆಚ್ಚು ಪರಿಹಾರಗಳು ಮಾಡ್ಕೋಬಹುದು. ಪರಿಹಾರ ಚಿಕ್ಕದಾದ್ರೂ ದೊಡ್ಡ ಫಲಿತ ಕೊಡುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಇದು ನಾವು ಮಾಡ್ಕೋಬೇಕಾಗಿರೋದು. ಅವ್ರನ್ನು ಏನೋ ಅಂದ್ರೆ ನೀವ್ ಹೇಳಿದ ಪ್ರಕಾರ ಅವ್ನು ಬ್ಲೇಮ್ ಮಾಡೋದು ಬೇಕಾಗಿಲ್ಲ. ಆದ್ರೆ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಷ್ಟೇ. ಓಕೆ ಓಕೆ ಸರ್. ಅಂದ್ರೆ ನಾವು ದೇವಸ್ಥಾನಗಳಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ಯಾವುದೇ ಒಂದು ವಿಷಯ ಇರ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಯಾಕಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಈಗ ಅವ್ರಿಗೆ ಎಲ್ಲರಿಗೂ ನೀವು ಜಾಗೃತಿ ಮಾಡಿದೀರಾ. ಅವರ ಸಬ್ ಕಾನ್ಶಿಯಸ್ ಹೇಳ್ತಾ ಇರ್ತದೆ ಅವ್ರಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ, ಅಷ್ಟನ್ನ ಅವ್ರು ಮಾಡ್ತಾ ಹೋದ್ರೆ ಸಾಕು ಸರ್. ನಾವು ಯಾವುದನ್ನು ಇಲ್ಲಿ ಶ್ರೇಷ್ಠವಲ್ಲ, ಯಾವ್ದು ಸರಿ ಇಲ್ಲ, ವ್ಯವಸ್ಥೆಗಳ ತಪ್ಪು. ಯಾಕೆಂದ್ರೆ ನಾವು ಕೊನೆಯಲ್ಲಿ ಎಲ್ಲಿ ಹೋಗಿ ನಿಂತಿರ್ತೀವೋ, ಯಾರು ಯಾವ ಜಾಗದಲ್ಲಿ ಹುಟ್ಟಬೇಕು, ಎಲ್ಲಿ ಹೋಗ್ಬೇಕು, ಕೊನೆಯಲ್ಲಿ ಅವರ ಜೀವನ ಯಾವ ರೀತಿ ಇರ್ಬೇಕು ಅನ್ನೋದು ನಿರ್ಧಾರ ಆಗಿರ್ತದೆ ಅಂತ ಹೇಳಿದ್ರು. ಆದ್ರೂ ನಾವು ಅದನ್ನ ಹೆಚ್ಚಾಗಿ ನಿರ್ಧಾರ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಇವಾಗ ಬೆಳೆಸ್ಕೊಳ್ತಾ ಇದ್ದೀವಿ. ನಮ್ಮ ಸಬ್ ಕಾನ್ಶಿಯಸ್ ಓಪನ್ ಆಯ್ತು ಅಂತಂದ್ರೆ ನಾವು ಅದನ್ನ ಬೆಳೆಸ್ಕೊಳ್ಬಹುದು, ನಾವು ಮಾಡಬಹುದು ಅದನ್ನ. ಅಷ್ಟು ಕ್ರಿಯೇಟಿವ್ ಮೈಂಡ್ ಆಗಿ ನಾವು ಅಲ್ಲಿ ರೆಡಿ ಆಗಬಹುದು. ನೀವು ಮಾಡ್ತಾ ಇರುವಂತಹ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದಾಳೆ ಈ ಎಲ್ಲ ಮೆಸೇಜಸ್ಗಳು ತುಂಬಾ ಶ್ರೇಷ್ಠವಾಗಿದೆ ಸರ್, ತುಂಬಾ ಅತ್ಯುನ್ನತವಾದಂತದ್ದು. ನಾನು ಇದೆಲ್ಲರಿಗೂ ಹೆಡ್ಸ್ ಆಫ್ ಹೇಳ್ತೀನಿ ಸರ್. ಅಂದ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ಯಾವ್ದೇ ಕಾರಣಕ್ಕೂ ಸರ್ ನಾವು ಬೇರೆ ರೀತಿಯಲ್ಲಿ ಮಾತಾಡೋದೇ ಬೇಡ ಸರ್. ಯಾಕೆಂದ್ರೆ ಸಬ್ ಕಾನ್ಶಿಯಸ್ಲಿ ನೀವೆಲ್ಲರೂ ನೀವು ರೆಡಿ ಮಾಡಿದ್ದೀರಾ ಸರ್. ತಪ್ಪು ಸರಿ ಎಲ್ರಿಗೂ ಏನಂದ್ರೆ ಒಂದೇನಂದ್ರೆ ಅವ್ರು ಮಾಡೋಂಥದ್ದು ನಾವು ಅಂದ್ರೆ ಪ್ರತಿಯೊಂದು ಸಂಸ್ಕೃತಿ ಒಳ್ಳೆದೆ. ಅಲ್ಲಿರುವಂತ ವ್ಯಕ್ತಿಗಳು ಸ್ವಲ್ಪ ಏನಾಗತ್ತೆ, ಅವ್ರ ವ್ಯಕ್ತಿಗಳ ಹೊರಗಡೆ ಇರುವಂತ ಯೋಚನೆಗಳು ಸರಿ ಇಲ್ಲ. ಸ್ವಲ್ಪ ಏನಾಗುತ್ತೆ, ಹಣಕಾಸು ಅನ್ನೋದು ಎಲ್ಲ ಕಡೆ ಹೆಚ್ಚಾಗಿದೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ವ್ಯಾಪಾರ ರೀತಿಯಲ್ಲಿ ಹೋಗ್ತಾರೆ. ಆದ್ರೆ ನಮ್ಮ ಸಿಸ್ಟಮ್ ಅಂತೂ ಗ್ರೇಟ್, ಅದರಲ್ಲಿ ಡೌಟೇ ಇಲ್ಲ. ಒಂದು ದೇವರು ಒಂದು ಮೂರ್ತಿನ ಇಟ್ಟಿದ್ದಾರೆ ಅಂದ್ರೆ ಯಾಕೆ ಇಟ್ಟಿದ್ದಾರೆ, ಕಾರಣ ಇದೆ. ಅಂದ್ರೆ ಅಟ್ಲೀಸ್ಟ್ ನೀವು ಅದು ನಂಬಿದ್ರೂ ನಿಮ್ ಹೊರಗಡೆ ನಂಬಿಕೆ ಅನ್ನೋದು ಹೆಚ್ಚಾಗ್ತದೆ ಅಂದ್ರೆ ಇಟ್ಟಿದ್ದಾರೆ. ಆ ನಂಬಿಕೆನೂ ಬರ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ದೇವ್ರ ಮುಖಾಂತರ, ಆ ವಿಗ್ರಹ ಮುಖಾಂತರ ನಮ್ಗೆ ಹೊರಗಡೆ ನಂಬಿಕೆ ಅನ್ನೋದು ಹೆಚ್ಚಾಗ್ಬೇಕು. ಇದೆಲ್ಲ ಏನಂದ್ರೆ ನಿಜವಾದ ಒಂದು ಈ ವ್ಯವಸ್ಥೆ ನೋಡಿ, ನಮ್ಮ ಸನಾತನ ವ್ಯವಸ್ಥೆ ಇದೆಲ್ಲ, ಇದು ಅದ್ಭುತವಾದ ವ್ಯವಸ್ಥೆ. ಅದು ಪ್ರತಿಯೊಬ್ಬರಿಗೂ ಅಂದ್ರೆ ಒಂದೊಂದು ಹಂತಕ್ಕೆ, ನಾನು ಹೇಳಿದ್ರಲ್ಲ, ಈಗ ನಿಮ್ಮ ಆತ್ಮ ಹಂತ ಎಲ್ಲಿದೆ, ನೀವು ಬಾಲ ಆತ್ಮ ಆಗಿದ್ದೀರಾ, ಇಲ್ಲ ಒಂದು ಶಿಶು ಆತ್ಮ ಆಗಿದ್ದೀರಾ, ಇಲ್ಲ ಪ್ರೌಢಾತ್ಮ ಆಗಿದ್ದೀರಾ, ಅಲ್ಲಿ ನಿಮ್ಗೆ ಏನ್ ಬೇಕೋ ಅದು ಕೊಟ್ಟಿದ್ದಾರೆ. ಮತ್ತೆ ಇನ್ ಸ್ವಲ್ಪ ನೀವು ಅದರಿಂದ ಬೆಳೆದಿದ್ರೆ, ನೀವು ಬೆಳೆದು ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಏನ್ ಬೇಕೋ ಆ ಜ್ಞಾನ ಕೊಟ್ಟಿದ್ದಾರೆ ಅಲ್ವಾ. ಸೊ ಆತರ ಪ್ರತಿ ಒಂದಕ್ಕೂ ನಮ್ಮ ಸನಾತನ ಧರ್ಮದಲ್ಲಿ ಆನ್ಸರ್ ಇದೆ. ಅರ್ಥ ಆಯ್ತಾ? ಈಗ ಯಾರಾದ್ರೂ ಸ್ವಲ್ಪ ಈ ವೃದ್ಧಾತ್ಮ ಲೆವೆಲ್ ಬಂದಿದೆ ಅಂತ ಇಟ್ಕೊಳ್ಳಿ, ಅವ್ರು ಬೇಕಾಗಿರೋದು ಓನ್ಲಿ ಧ್ಯಾನ ಮತ್ತೆ ಆಧ್ಯಾತ್ಮಿಕತ, ಅವ್ರು ಬೇರೆ ಬೇಕಾಗಿಲ್ಲ ಅವ್ರಿಗೆ ಅಲ್ವಾ.
ಸ್ವಂತದಿಲ್ಲ, ಪ್ರತಿ ಒಂದಕ್ಕೂ ವ್ಯವಸ್ಥೆ ಇದೆ ನಿಮ್ಮ ಹತ್ರ. ನಮಸ್ತೆ. ಥ್ಯಾಂಕ್ ಯು ಸರ್. ನಾನು ಇನ್ನೊಂದಿನ ಹಾ, ಹೇಳಿ. ಸರ್ ಯಾವಾಗಾದ್ರೂ ಸಮಯವಿದ್ದಾಗ ಒಂದು 5 ನಿಮಿಷದಲ್ಲಿ ಸರ್ ದೇವಸ್ಥಾನ ನಾವು ಯಾವ ರೀತಿಯಲ್ಲಿ ಅಲ್ಲಿ ನಾವು ಅದರ ಲಾಭವನ್ನ ಪಡಿಬಹುದು ಮತ್ತೆ ಯಾವ ರೀತಿಯಲ್ಲಿ ನಾವು ಮಿಸ್ಯೂಸ್ ಆಗೋದು ಬೇಡ ಅಂತ ಅನ್ನೋದ್ರ ಬಗ್ಗೆ ಒಂದು 5 ನಿಮಿಷದಲ್ಲಿ ಸರ್ ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ಯಾಕಂದ್ರೆ ಇವಾಗಲೇ ಸಮಯವಾಗಿದೆ ಸರ್. ನಿಮ್ ಸಮಯವನ್ನು ನಾನು ತುಂಬಾ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇನ್ನೊಂದು ದಿವಸದಲ್ಲಿ ಗುರುಜಿ. ಥ್ಯಾಂಕ್ ಯು ಗಂಗಕ್ಕ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಗಂಗಾ ಶೆಟ್ಟಿ ಹೇಳಿದವರು ಅದ್ರಲ್ಲೂ ತುಂಬಾ ಚೆನ್ನಾಗಿದೆ. ಆದ್ರೆ ಅವ್ರ ದೇವಸ್ಥಾನದ್ದೆಲ್ಲಾನು ನಾವು ದೇವಸ್ಥಾನಕ್ಕೆ ಹೋದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅಲ್ಲಿ ಹೇಳೋ ಮಂತ್ರಗಳಿಂದ ಎಲ್ಲ ಇದ್ ಮಾಡೋದ್ರಿಂದ ಎಲ್ಲ ಪಾಸಿಟಿವ್ ಎನರ್ಜಿ ಇದೆ. ಹೋಗ್ಬೇಕು, ಮನಃಶಾಂತಿ ಸಿಗುತ್ತೆ. ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರು ನಮ್ಗೆ ಮನಃಶಾಂತಿ ಸಿಗುತ್ತೆ ಅನ್ನೋದೆಲ್ಲ ಗೊತ್ತು. ಆದ್ರೆ ಅಲ್ಲಿರೋ ಪೂಜಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡು ನೋಡ್ತಾ ಇದಾರೆ ಸರ್. ದುಡ್ಡು ನೋಡ್ತಾ ಇದ್ದಾರೆ. ಅವ್ರನ್ನ ಬಿಟ್ಬಿಡ್ರಿ, ನೀವು ಕೊಡ್ಬೇಡ್ರಿ ಅಷ್ಟೇ. ನೀವೇ ಕೊಟ್ಟಿ ಕಲ್ಸಿರೋದಲ್ಲ ಅವರಿಗೆ, ನಾವೇ ಕೊಟ್ಟಿ ಕಲ್ಸಿರೋದಲ್ಲ ಅವ್ರಿಗೆ. ಯಾಕೆ ಕೊಡ್ಬೇಕು? ಅಲ್ಲಿ ಮಾಡ್ತಾ ಇರೋ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ದಂಧೆ. ನಾವು ಅಲ್ಲಿ ನೋಡಿದ್ರೆ 50 ರೂಪಾಯಿ ಕೊಟ್ರೆ ಒಂಥರ ನೋಡ್ತಾರೆ. ಟೈಮ್ ಆಗಿದೆ ಬಿಡಿ, ಚರ್ಚೆ ನಾಳೆ ಮಾಡಿದ್ರೆ ಆಯ್ತು. ಇವಾಗ ಟೈಮ್ ಆಗಿದೆ. ಬೇಗ ವ್ಯಕ್ತಪಡಿಸಿ ಕ್ಲೋಸ್ ಮಾಡೋಣ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸಬ್ ಕಾನ್ಶಿಯಸ್ ಮೈಂಡ್ ಅಂತ, ಅದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಿಕ್ಕೆ ತುಂಬಾ ಅನುಕೂಲ ಮಾಡ್ಕೊಟ್ರಿ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಕ್ಲಾಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರೇಣುಕಾ ಮೇಡಮ್. ಸ್ವಾಮಿ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ. ಬ್ರೈನ್ ಟ್ಯೂಬರ್ ಬಗ್ಗೆ ಯಾವ್ದು ಬುಕ್ಸ್ ಹೇಳಿರಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಯಾವ ಸರ್ ಬುಕ್ ನೇಮ್ ಅದು? ಇದೆ ಸೇಮ್. ಇದು ಸುಪ್ತ ಪ್ರಜ್ಞಾ ಮನಸ್ಸು ಇದೆಯಲ್ಲ, ಡಾಕ್ಟರ್ ಜೋಸೆಫ್ ಮರ್ಫಿ. ಇದು ಕನ್ನಡಲ್ಲಿ ಸಿಗ್ತದೆ, ಕನ್ನಡಲ್ಲಿ ಸಿಗತ್ತೆ. ಜೋಸೆಫ್ ಮರ್ಫಿ ಅಂತಲ್ಲ ಸರ್ ಪುಸ್ತಕ? ಡಾಕ್ಟರ್ ಜೋಸೆಫ್ ಮರ್ಫಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೋಡಿ ಸರ್ ಅದು. ಓಕೆ 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 ಗುರು. ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ಸರ್ ಅದು ಕಾಪಿನೂ ಹಾಕಿದೀನಿ ನಾನು. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಎಸ್. ನಮಸ್ತೆ ಗುರುಜಿ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತ್ರಿ. ನಾವೆಲ್ಲರೂ ಒಂದು ಸಾಕಾರದಿಂದ ನಿರಾಕಾರ ಕಡೆ ಹೋಗೋದನ್ನ ನಮ್ಮ ಗುರಿಯನ್ನಾಗಿಟ್ಟುಕೊಂಡು ನಾವು ಪರಿಪೂರ್ಣತ್ವವನ್ನು ಹೊಂದಬೇಕಾದ್ರೆ ನಾವೆಲ್ಲ ದೇವಸ್ಥಾನಗಳು ದಿವ್ಯ ಸ್ಥಾನ ಅಂದ್ರೆ ಒಂದು ಬೆಳಕಿನ ಸ್ಥಾನ. ಯಾವ ಬೆಳಕು? ಜ್ಞಾನದ ಬೆಳಕಿನತ್ತ ಹೋಗೋದು ಒಂದೇ ಒಂದು ನಾವು ಗುರಿ ಇಟ್ಕೊಂಡು ನಾವು ಮುನ್ನಡೆಯೋಣ. ಸಮಯದ ಅಭಾವ, ಮತ್ತೆ ನಾಳೆ ಮಾತಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ಖುಷಿ ಆಯ್ತು, ಚೆನ್ನಾಗಿ ತಮ್ಮ ವಿಷಯಗಳನ್ನ ನಾವು ತಿಳ್ಕೊಂಡ್ರು. ಥ್ಯಾಂಕ್ ಯು ಮೇಡಮ್. ದೀಪಾ ಮೇಡಮ್, ನಿಮ್ ಬಗ್ಗೆ ನಾವು ಹೇಳಲೇಬೇಕು. ನಿನ್ನೆ ತುಂಬಾನೇ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಆದ್ರೂ ಕೂಡ ನೀವು ಮಕ್ಕಳ ಕ್ಲಾಸ್ ನಡೆಸ್ಕೊಟ್ಟಿದ್ದೀರಾ 11ರಿಂದ 12. ಇವತ್ತು ಕೂಡ ನೀವು ಎಷ್ಟು ಜೋಶಲ್ಲಿ ಮಾತಾಡಿದ್ದೀರಿ. ನಿಜವಾಗ್ಲೂ ಧ್ಯಾನ ಅನ್ನೋದು ಎಷ್ಟು ಶಕ್ತಿ ಏನಿದೆ ಇದ್ರಲ್ಲಿ ನಾವು ತಿಳ್ಕೊಬೇಕಾಗಿದೆ. ಥ್ಯಾಂಕ್ ಯು ದೀಪಾ ಮೇಡಮ್. ಅದು ನನ್ನ ಕರ್ತವ್ಯ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಗುರುಜಿ ನನ್ಗೆ ಈ ಅವಕಾಶ ಕೊಟ್ಟಿದಾರಲ್ಲ, ನಾನು ಅದನ್ನ ಪೂರ್ತಿ ಉಪಯೋಗಿಸ್ಕೋಬೇಕು ಅಂತ ನನ್ ಮನ್ಸಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ನನ್ಗೆ ಅದು ಕಷ್ಟ ಅಂತ ಅನ್ಸ್ತಿಲ್ಲ, ನಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್ ಕ್ಲಾಪ್ಸ್ ಎಲ್ಲ ಕ್ಲಾಪ್ಸ್ ಹೋಗಿದೆ. ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು. ಅಶ್ವಿನಿ ಅವ್ರಿಗೂ ಒಂದ್ಸಲ ಕ್ಲಾಪ್ಸ್ ಎಲ್ಲಾರು. ಅಶ್ವಿನಿ ಅವ್ರಿಗೂ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅವರು. ಯೋಗ ಅನ್ನೋದು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲಾರು ಸೇವಾ ಯೋಗ ಪ್ರಾಕ್ಟೀಸ್ ಮಾಡೋಣ, ಪ್ರತಿ ದಿವಸ ಪ್ರಾಕ್ಟೀಸ್. ಇಲ್ಲ ಸರ್, ನಿಜವಾಗ್ಲೂ ನನ್ ಕೊಡುಗೆ ಏನು ಇಲ್ಲ ಸರ್. ಎಲ್ಲಾ ಮಾಸ್ಟರ್ಸ್ ಕೂಡ ಎಲ್ಲ ಗ್ರೇಟ್ ವ್ಯಕ್ತಿಗಳು ಇದಕ್ ಬಂದಿದ್ದಾರೆ ಅಂತಂದ್ಮೇಲೆ ನಿಜವಾಗ್ಲೂ ಅವ್ರಿಗೂ ಎಲ್ಲ ಕ್ಲಾಪ್ಸ್. ಎಲ್ಲಾ ಮಾಸ್ಟರ್ಸ್ಗೂ ಕ್ಲಾಪ್ಸ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಸ್, ಖಂಡಿತ ಎಲ್ಲ ಮಾಸ್ಟರ್ಸ್. ಓಕೆ ಸ್ನೇಹಿತರೆ, ಈಗ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಓಕೆ ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.